ಕೇಳುಗರೆ ನಮಸ್ಕಾರ. ನಾವಿವತ್ತು ಆಟಿಸಂ ಮಕ್ಕಳ ಸಮಸ್ಯೆ ಮತ್ತು ಪೋಷಣೆ ಈ ಕುರಿತು ಒಂದು ಸಂವಾದವನ್ನ ಹಮ್ಮಿಕೊಂಡಿದ್ದೇವೆ. ನಮ್ಮ ಜೊತೆ ಭಾಗವಹಿಸುವವರು ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ಅಧ್ಯಕ್ಷರು ಆಟಿಸಂ ಸೊಸೈಟಿ ಆಫ್ ಉಡುಪಿ, ಕೀರ್ತೇಶ್, ಆಟಿಸಂ ಸೊಸೈಟಿ ಆಫ್ ಉಡುಪಿ ಇದರ ಕಾರ್ಯಕ್ರಮ ನಿರ್ವಾಹಕರು, ಹಾಗೆಯೇ ಅದರ ಕಾರ್ಯದರ್ಶಿ ಹಾಗೂ ಪೋಷಕರೂ ಆಗಿರುವ ರೂಪನಾಯ್ಕ್, ಇನ್ನೋರ್ವ ಪೋಷಕರಾದ ಸುಜಾತ. ನಿಮ್ಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಮೊದಲನೆಯದಾಗಿ ಈ ಆಟಿಸಂ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಮಕ್ಕಳಲ್ಲಿ ಕಾಣಿಸಿಕೊಳ್ತದೆ? ಈ ಆಟಿಸಂ ಮತ್ತು ಆಟಿಸಮ್ಗೆ ಸಂಬಂಧಿಸಿದಂಥ ಇನ್ನಿತರ ಸಮಸ್ಯೆಗಳು ಅವನ್ನೆಲ್ಲ ನಾವು ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂದರೆ ಈ ಸ್ಪೆಕ್ಟ್ರಮ್ ಅಂದರೆ ಒಂದು ಶ್ರೇಣಿ ಆಟಿಸಮ್ ರೀತಿಯ ಸಮಸ್ಯೆಗಳು ಅಂತ ಒಟ್ಟಿಗೆ ಹೇಳ್ಬೋವಂಥದ್ದು. ಈ ಆಟಿಸಮ್ ಸಮಸ್ಯೆಗಳು, ಆಟಿಸಮ್ಗೆ ಸಂಬಂಧಿಸಿದಂತಹ ಸಮಸ್ಯೆಗಳೆಲ್ಲ ಇವಕ್ಕೆ ನಾವು ಒಂದು ಮೆದುಳಿನ ಬೆಳವಣಿಗೆಯ ಅಸ್ವಸ್ಥತೆ ಅಂತ ಹೇಳ್ಬೋದು. ಕಂಡೀಷನ್ ಅಷ್ಟೇ ಇದು. ಮೆದುಳು ಬೆಳವಣಿಗೆಯ ಸರಿಯಾದ ರೀತಿಯಲ್ಲಿ ಆಗುವ ಬೆಳವಣಿಗೆಯ ಒಂದು ಭಾಗದ ಅರೆಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ಯಾಕೆ ನಾನು ಕಾಯಿಲೆ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವರ ಮೆದುಳ ಬೆಳವಣಿಗೆ ನಾರ್ಮಲ್ ಅಂತ ನಾವು ಏನು ಕರಿತೇವೆ ಅದನ್ನು ನಾವು ಈಗ ನಮ್ಮ ಟೆಕ್ನಿಕಲ್ ಟರ್ಮ್ಸಲ್ಲಿ ನ್ಯೂರೋಟಿಪಿಕಲ್ ಅಂತ ಹೇಳ್ತೇವೆ. ಅಂದರೆ ಹೆಚ್ಚಿನವರ ಮೆದುಳ ಬೆಳವಣಿಗೆ ಹೇಗಿದೆ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಮಾತ್ರ. ಸೊ ನ್ಯೂರೋಟಿಪಿಕಲ್ ಅಂತ ಈಗ ಎಲ್ಲ ಸಾಮಾನ್ಯವಾಗಿ ನಾರ್ಮಲ್ ಡೆವಲಪ್ಮೆಂಟ್ ಅಂತ ಏನು ಅನ್ಕೊಳ್ತೀವಿ, ಅದಕ್ಕಿಂತ ವಿಭಿನ್ನವಾದಂಥ ಮೆದುಳು ಬೆಳವಣಿಗೆಗೆ ನಾವು ನ್ಯೂರೋ ಡೈವರ್ಜೆಂಟ್ ಬ್ರೈನ್ ಅಂತ ಹೇಳ್ತೇವೆ. ಸೊ ಈ ರೀತಿ ಮೆದುಳ ಬೆಳವಣಿಗೆಯಲ್ಲಿನ ವಿಭಿನ್ನತೆ ಈ ಆಟಿಸಮ್ಗೆ ಕಾರಣ ಆಗ್ತದೆ. ಅವರು ನೋಡುವ ದೃಷ್ಟಿ, ಅವರು ಬದುಕನ್ನು ನೋಡುವ ದೃಷ್ಟಿ, ಅವರು ಜಗತ್ತನ್ನು ನೋಡುವ ದೃಷ್ಟಿ, ಅವರು ಈ ಸಂವೇದನೆಗಳನ್ನು ಅನುಭವಿಸುವಂತಹ ಆ ಸಂವೇದನೆ ವಿಭಿನ್ನವಾಗಿರ್ತದೆ ಅಂತ. ಇದಕ್ಕೆ ಆಟಿಸಮ್ ಅಂತ ಹೇಳ್ತೇವೆ. ಹಾಗಿದ್ರೆ ಇದನ್ನು ಗುರುತಿಸೋದು ಹೇಗೆ? ನಾನು ಲಕ್ಷಣಗಳನ್ನು ಹೇಳಿದರೆ ಬಹುಶಃ ನಿಮಗೆ ಆಟಿಸಮ್ ಅಂತ ಏನಂತ ಗೊತ್ತಾಗ್ತದೆ. ಹೌದು. ಈ ಆಟಿಸಮ್ ಇರ್ತಕ್ಕಂಥ ಮಕ್ಕಳು ನಾವು ನೋಡಿದರೆ ಮುಖ್ಯವಾಗಿ ಅವರಲ್ಲಿ ಒಂದು ಈ ಸಾಮಾಜಿಕ ಗುಣಾತ್ಮಕವಾದಂಥ ವ್ಯವಹಾರಿಕೆ ಇರ್ತದೆ ನಮ್ಮಲ್ಲಿ. ಅಂದರೆ ನಮ್ಗೆ ಯಾರೋ ಮಾತಾಡಿಸ್ತಾರೆ, ಅವರಿಗೆ ನಾವು ಉತ್ತರ ಕೊಡ್ತೇವೆ. ಯಾರಾದರೂ ನಮ್ಮ ಹತ್ರ ಮಾತಾಡ್ತಾ ಇದ್ದರೆ ಅವರಿಗೆ ಮುಖಕ್ಕೆ ಮುಖ ಕೊಟ್ಟು ನೋಡ್ತೇವೆ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತೇವೆ. ಇದೆಲ್ಲ ಒಂದು ಸಾಮಾಜಿಕ ಪ್ರಕ್ರಿಯೆ. ಸೊ ಇದರಲ್ಲಿ ಇರ್ತಕ್ಕಂಥ ಗುಣಾತ್ಮಕವಾದಂಥ ನ್ಯೂನ್ಯತೆಗಳು ಈ ಮಕ್ಕಳಲ್ಲಿ ಕಂಡುಬರ್ತದೆ. ಮುಖ್ಯವಾಗಿ ಅವರು ಮುಖಕ್ಕೆ ಮುಖ ಕೊಟ್ಟು ನೋಡೋದಿಲ್ಲ, ತಲೆ ಕೆಳಗೆ ಹಾಕ್ಕೊಂಡಿರ್ತಾರೆ, ಇನ್ನೊಬ್ಬರು ಹೇಳಿದ್ದು ನನಗೆ ಅರ್ಥ ಆಯಿತು ಅನ್ನೋ ಭಾವನೆ ಅವರು ತೋರಿಸೋದಿಲ್ಲ, ಅಥವಾ ನಿಮಗೆ ನೋವಾಗ್ತಿದೆಯಾ, ಬೇಸರ ಆಗ್ತಿದೆಯಾ, ನನಗೆ ಅರ್ಥ ಆಯಿತು ನೀನೇನು ಹೇಳಿದ್ದು ಅಂತ ಹೇಳುವಂತಹ ಮೌಖಿಕ ಅಥವಾ ಮಾತಿಲ್ಲದ ಬಾಹ್ಯವಾದ, ಅಂದರೆ ಮಾತು ಇರುವಂತಹ ಒಂದು ಕಮ್ಯುನಿಕೇಷನ್ನಲ್ಲಿ ದೊಡ್ಡ ನ್ಯೂನ್ಯತೆ ಕಾಣಿಸ್ತಾ ಇರ್ತದೆ ಮೇಲ್ನೋಟಕ್ಕೆ. ಅದರ ಜೊತೆಗೆ ಇನ್ನೊಂದು ಅವರಲ್ಲಿನ ಚಟುವಟಿಕೆಗಳು, ಅವ್ರು ಮಾಡ್ತಾ ಇರ್ತಕ್ಕಂಥ ಕೈಕಾಲು ಚಟುವಟಿಕೆಗಳು, ಒಂದು ಗಾಳಿಯಲ್ಲಿ ಕೈಕಾಲನ್ನು ಬೀಸುವಂಥದ್ದು, ಈ ಥರದ ಒಂದು ರಿಪೀಟೆಡ್ ಆಗಿ ಪದೇ ಪದೇ ಪುನರಾವರ್ತಿತ ಚಟುವಟಿಕೆಗಳನ್ನು ಮಾಡುವಂಥದ್ದು. ಮತ್ತು ಅವರ ಆಸಕ್ತಿಗಳು ಕೂಡ ತುಂಬ ಲಿಮಿಟೆಡ್. ಒಂದು ಆಟಿಕೆ ವಸ್ತು ಹಿಡ್ಕೊಂಡು, ಅದು ಸಾಮಾನ್ಯವಾಗಿ ಮಕ್ಕಳ ಆಟ ಆಡುವಂಥ ಆಟಿಕೆ ವಸ್ತು ಅಲ್ಲದಂತಹ ವಸ್ತುವನ್ನು ಹಿಡ್ಕೊಂಡು ಗಂಟೆಗಟ್ಟಲೆ ಕೂತ್ಕೊಳ್ಬೋದು. ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಂದು ಹಳೆಯ ರಬ್ಬರ್ನ ಹಿಡ್ಕೊಂಡು ಗಂಟೆಗಟ್ಟಲೆ ಅದರಲ್ಲೇ ಕೂತ್ಕೊಳ್ಳುವಂಥದ್ದು. ಏನೋ ಒಂದು ತಿರುಗುವಂತಹ ವಸ್ತು, ಒಂದು ಫ್ಯಾನನ್ನು ಅಥವಾ ಒಂದು ಗಾಲಿಯನ್ನು ನೋಡ್ತಾ ಗಂಟೆಗಟ್ಟಲೆ ಕಳೆಯುವಂಥದ್ದು. ಸೊ ಅವರ ಆಸಕ್ತಿಗಳು, ಅವರ ಚಟುವಟಿಕೆಗಳು ತುಂಬ ಲಿಮಿಟೆಡ್ ಆಗಿರ್ತಕ್ಕಂಥದ್ದು. ಸೊ ಈ 3 ಲಕ್ಷಣಗಳನ್ನು ಗ್ರಾಮೀಣ ಜನರಿಗೂ ಕೂಡ ತಿಳಿಸಿಕೊಡುವಂತಹ, ಸುಲಭವಾಗಿ ಗುರುತು ಹಿಡಬಹುದಂತಹ ಲಕ್ಷಣಗಳು ಆಟಿಸಮ್ ಲಕ್ಷಣಗಳು. ಯಾವ ವಯಸ್ಸಿಗೆ ಕಾಣಿಸಿಕೊಳ್ತದೆ ಸರ್? ಒಂದು 3 ರಿಂದ 5 ವರ್ಷದ ಒಳಗೆ ಗುರುತಿಸ್ಬೋದು. ಯಾಕಂದರೆ 2 ವರ್ಷದ ನಂತರ ಮಕ್ಕಳು ಒಂದು ಅಮ್ಮ ಅಂತನೋ, ಅಪ್ಪ ಅಂತನೋ, ಅಜ್ಜ ಅಂತನೋ, ಅಥವಾ ಇಮ್ಯಾಜಿನೇಟಿವ್ ಪ್ಲೇ. ಈಗ ಉದಾಹರಣೆ, ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ, ಇದು ಹೋಗಿ ಅಡುಗೆ ಮಾಡಿದಾಗ ಮಾಡೋದು, ಅಮ್ಮ ಕಸ ಹೊಡಿತಾ ಇದ್ದಾರೆ, ತಾನು ಕಸ ಹೊಡೆದಾಗೆ ಮಾಡೋದು, ಈ ಥರ ಇಮಿಟೇಷನ್ ಪ್ಲೇ ಇದೆಲ್ಲ ನಾವು ನೋಡಲಿಕ್ಕೆ ಸಿಗ್ತದೆ. 1-2 ವರ್ಷದಲ್ಲಿ ಅಮ್ಮನಾಗೆ ಜೋರು ಮಾಡಿದಾಗ ಮಾಡೋದು, ಅಥವಾ ನಾನು ಟೀಚರ್ ಅಂತ ಹೇಳೋದು, ಈ ಥರದ ಇಮ್ಯಾಜಿನೇಟಿವ್ ಪ್ಲೇ ಮಿಸ್ಸಿಂಗ್ ಇರ್ತದೆ. 2 ವರ್ಷದಲ್ಲಿ ಬೆಳಿಬೇಕಾದಂತಹ ಒಂದು ಮಾತಿನ ಬೆಳವಣಿಗೆಯಲ್ಲಿ ಕೊರತೆ ಕಂಡು ಬರ್ತದೆ. ತುಂಬ ಸೂಕ್ಷ್ಮ ಇರತಕ್ಕಂಥ, ಜಾಗರೂಕತೆ ಇರತಕ್ಕಂಥ ತಾಯಿ ಕೆಲವೊಂದು ಸಾರಿ 2 ವರ್ಷದಲ್ಲೇ ಗುರುತಿಡಿಬೋದು. ಈಗ ಆಲ್ರೆಡಿ ಒಂದು ನಾರ್ಮಲ್ ಮಗುವಿನ ಬೆಳವಣಿಗೆಯ ತಾಯಿ ಆಗಿದ್ದರೆ, ಅವನು 2 ವರ್ಷಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದ, ಇವನು ಯಾಕೆ ಮಾಡ್ತಾ ಇಲ್ಲ, ಇವನು ನನ್ನ ಮುಖಕ್ಕೆ ಮುಖ ಕೊಟ್ಟು ನೋಡ್ತಾನೆ ಇಲ್ಲ, ನಾನು ಹೊರಗಡೆಯಿಂದ ಬಂದರೂ ನನ್ನನ್ನು ಒಂದು ಅಮ್ಮ ಅಂತ ತಬ್ಕೊಳ್ಳೋದಿಲ್ಲ, ಅಥವಾ ಮನೆಯವರು ಮತ್ತು ಹೊರಗಿನವರು ಯಾರೇ ಜೊತೆಗಿದ್ದರೂ ಒಂದು ವ್ಯತ್ಯಾಸ ಇಲ್ಲ. ಆ ಒಂದು ಸ್ಟ್ರೇಂಜರ್ ಫೀಲಿಂಗ್. ಮಕ್ಕಳು ಯಾರೋ ಮನೆಯಲ್ಲಿರೋ ವ್ಯಕ್ತಿಗಳು ಬಿಟ್ಟು ಹೊರಗಿನ ಯಾರೋ ಬಂದ ತಕ್ಷಣ ಒಂದು ಓಡಿ ಬಂದ ಅಮ್ಮನ ಹತ್ರ
ತಪ್ಪಿಸ್ಕೊಳ್ಳುವಂಥದ್ದು ಇರ್ತದೆ. ಈ ಮಕ್ಕಳಲ್ಲಿ ಆ ಒಂದು ಭಾವನೆಗಳ ವ್ಯಕ್ತಪಡಿಸುವಿಕೆಯಲ್ಲಿ ನಮಗೆ ಕೊರತೆ ಕಂಡು ಬರ್ತದೆ. ಅತಿ ಅವ್ರಿಗೆ ಸಂತೋಷ ಆದದ್ದನ್ನು ವ್ಯಕ್ತಪಡಿಸಲಿಕ್ಕೆ ತೊಂದರೆ ಕಂಡು ಬರುವಂಥದ್ದು ಇರ್ಬೋದು, ಅಥವಾ ಬೇಸರ ಆದದ್ದನ್ನು ವ್ಯಕ್ತಪಡಿಸಲಿಕ್ಕೆ ತೊಂದರೆ ಆಗುವಂಥದ್ದು. ತನಗೇನು ಬೇಕು ಅಂತ ಹೇಳುವಂಥದ್ದು ಹೇಗೂ ನಾನು ಪದ ಸಂಪತ್ತಿನ ಕೊರತೆ ಇದೆ ಅಂತ ಹೇಳೋದನ್ನು ಹೇಳಿದೆ. ಹಾಗಾಗಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನಂದರೆ 2 ರಿಂದ 3 ವರ್ಷದ ಒಳಗೆ ತುಂಬ ಜಾಗರೂಕತೆಯಿಂದ ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥ ಮನೆಯ ಸದಸ್ಯರು, ಅದರಲ್ಲಿ ತಾಯಿ ಗುರ್ತು ಹಿಡಿಬಹುದು. ಒಂದು ವೇಳೆ ತಡ ಆಗಿದೆ, ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ ಅಂದರೆ ಗಂಡು ಮಕ್ಕಳು ಸ್ವಲ್ಪ ಮಾತಾಡೋದು ನಿಧಾನ, ಅಥವಾ ಈ ಹುಡುಗಿ ಅವಳು ನಾಚಿಕೆ ಜಾಸ್ತಿ, ಆ ಥರ ಅಂದ್ಕೊಂಡು ತಡ ಮಾಡಿದರೂ ಕೂಡ ಒಂದು 3 ರಿಂದ 5 ವರ್ಷದ ಒಳಗೆ ತುಂಬ ಸ್ಪೆಸಿಫಿಕ್ ಆಗಿ ಕಾಣಸಿಗುವಂತಹ ಲಕ್ಷಣಗಳು ಇರ್ತದೆ. ಈಗ ಮಕ್ಕಳಿಗೆ ಒಂದು ಹೊಸ ಬಟ್ಟೆ ಹಾಕಿದರೆ ಖುಷಿ, ಒಂದು ಹೊಸ ಪೆನ್ಸಿಲ್ ಅಪ್ಪ ತಂದು ಕೊಟ್ಟರು ಖುಷಿ, ಒಂದು ಐಸ್ ಕ್ರೀಮ್ ತಂದು ಕೊಟ್ಟರು ಖುಷಿ. ಈ ರೀತಿಯ ಒಂದು ಆ ಮಕ್ಕಳಲ್ಲಿ ಆ ಪ್ರಕ್ರಿಯೆ ತಡವಾಗ್ತಾ ಇದ್ದಾಗ ಎಲ್ಲರಿಗೂ ಗೊತ್ತಾಗುವಂಥದ್ದು ಇರ್ತದೆ. ಇಲ್ಲಿ ಮೂಲ ತಾಯಿಯ ಗರ್ಭಾವಸ್ಥೆಯಲ್ಲೇ ಇದು ಈ ಸಮಸ್ಯೆಗಳು ಅಥವಾ ನ್ಯೂನ್ಯತೆಗಳು ಕಾಣಿಸಿಕೊಂಡಿರ್ಬೋದಾ ಡಾಕ್ಟರ್? ಇಲ್ಲ, ಅಂದ್ರೆ ಮೆದುಳ ಬೆಳವಣಿಗೆ ಆಗೋದು ತಾಯಿ ಗರ್ಭದಲ್ಲೇ ಆಗಿದ್ರು ಕೂಡ ತುಂಬಾ ಸ್ಪೆಸಿಫಿಕ್ ಆಗಿ ಈ ತಾಯಿಗೆ ಈ ಗರ್ಭದಲ್ಲಿ ಆಗಬಹುದು, ಆಟಿಸಮ್ ಮಗು ಹುಟ್ಟಬಹುದು ಅಂತ ಹೇಳುವಂಥ ಸಾಧ್ಯತೆ ತುಂಬಾ ಕಷ್ಟ. ಇಲ್ಲ, ಆ ಥರದ ಒಂದು ವ್ಯವಸ್ಥೆ ಇಲ್ಲ. ಯಾಕೆಂದ್ರೆ ಈಗ ಒಂದು ತಾಯಿಗೆ ಒಂದು ಆಟಿಸಮ್ ಮಗು ಅಂತ ಆಗಿದ್ದು ಆಲ್ರೆಡಿ ನಾನು ಎಚ್ಚೆತ್ಕೊಳ್ಬೇಕು, 2ನೇ ಮಗು ಕೂಡ ಆಟಿಸಮ್ ಆಗಬಾರ್ದು ಅನ್ನೋ ಥರಕ್ಕೆ ಎಷ್ಟೇ ಯೋಚನೆ ಮಾಡಿದ್ರು ಆ ರೀತಿಯಂಥ ಟೆಸ್ಟ್ಗಳು ಅಥವಾ ಇನ್ನೊಂದು ಇದುವರೆಗೂ ಇಲ್ಲ, ಸ್ಪಷ್ಟವಾಗಿ ಬಂದಿಲ್ಲ. ಒಂದು ಪ್ರಿವೆನ್ಷನ್ಗೆ ಎಲ್ಲ ತಾಯಂದ್ರು ಮಾಡುವಂಥದ್ದೇ. ಈಗ ಉದಾಹರಣೆ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ ಕರೆಕ್ಟಾಗಿ ತಗೊಳ್ಬೇಕು, ವಿಟಮಿನ್ ಡಿ ಸಪ್ಲಿಮೆಂಟ್ಸನ್ನು ಅಂದರೆ ಕೊರತೆ ಇದ್ದರೆ ಸರಿಯಾಗಿ ತಗೊಳ್ಬೇಕು, ತಾಯಿ ಒಂದು ಪೌಷ್ಟಿಕಾಂಶ ಆಹಾರಗಳನ್ನು ತೆಗೆದುಕೊಳ್ಬೇಕು. ಇಂಥದ್ದು ಜನರಲ್ ಆಗಿ ಎಲ್ಲ ತಾಯಂದ್ರಿಗೆ ಇರುವಂತಹ ಸಲಹೆಗಳನ್ನು ಹೇಳ್ಬೋದೇ ವಿನಃ ಆಟಿಸಮ್ ಬರದೇ ನೋಡ್ಕೊಳ್ಳುವಂಥಕ್ಕೆ ಇಂಥದೇ ಸ್ಪಷ್ಟವಾಗಿ ಅಂತಹ ಟೆಸ್ಟ್ಗಳು ಮಾಡ್ಲಿಕ್ಕೆ ಕಷ್ಟ. ರೂಪಾ ನಾಯಕ್, ನೀವು ಆಟಿಸಮ್ ಸೊಸೈಟಿ ಆಫ್ ಉಡುಪಿಯ ಕಾರ್ಯದರ್ಶಿಯಾಗಿದ್ದೀರಿ. ಒಬ್ಬ ಆಟಿಸ್ಟಿಕ್ ಮಗುವಿನ ಪೋಷಕಿಯಾಗಿ ಏನೆಲ್ಲ ಸವಾಲುಗಳನ್ನು ನೀವು ಎದುರಿಸಿದ್ದೀರಿ ಅಂತ ಹೇಳಿ? ನಿಮ್ಮ ಮಗು ಕೂಡ 17 ವರ್ಷದ್ದು. ಹೌದು. ನಾವು ಹೇಳ್ತೇವೆ ಪೇರೆಂಟಿಂಗು ಸ್ವಲ್ಪ ಕಷ್ಟ ಅಂತ. ಅಂಥದ್ರಲ್ಲಿ ಆಟಿಸಮ್ ಮಗುವಿನ ಪೇರೆಂಟಿಂಗ್ ಇನ್ನೂ ಕಷ್ಟ. ಅಂದರೆ ಆ ಮಗುವನ್ನು ಅರ್ಥ ಮಾಡಿಕೊಳ್ಳೋದು ಫಸ್ಟ್ ನಮ್ಮ ಕರ್ತವ್ಯ ಆಗಿರ್ತದೆ. ಅದಕ್ಕೆ ಬೇರೆ ಮಕ್ಕಳಾದರೆ ನಾರ್ಮಲ್ ಸರ್ ಹೇಳಿದ ಹಾಗೆ ಈಗ ನ್ಯೂರೋಟಿಪಿಕಲ್ ಮಕ್ಕಳು ಅಂತ ಹೇಳಿದರೆ ಅವರು ಸಹ ನಮಗೆ ಸಹಕರಿಸ್ತಾರೆ, ನಮಗೆ ಸಹಾಯ ಆಗತ್ತೆ, ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮಗು ನಮಗೆ ಸಹಾಯ ಮಾಡುತ್ತೆ. ಆದರೆ ನಮ್ಮ ಮಕ್ಕಳನ್ನ ನಾವು ಅರ್ಥ ಮಾಡಿಕೊಂಡು ಅವರನ್ನು ಆರೋಗ್ಯವಂತ ಮಗುವಾಗಿ ಫಸ್ಟು ಮಗು ಹುಟ್ಟಿದವಾಗ ನಮಗೆ ಕನ್ಸರ್ನ್ ಇರೋದು, ನಮಗೆ ಕಾಳಜಿ ಇರೋದು ನಮ್ಮ ಮಗು ಆರೋಗ್ಯವಂತವಾಗಿ ಬೆಳಿಬೇಕು ಅಂತ ಅನ್ನೋದು. ಮತ್ತೆ ಅವರ ಎಲ್ಲ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೇವೆ ನಾವು, ಬೆಳವಣಿಗೆಯ ಮೈಲ್ ಸ್ಟೋನ್ಸ್ಗಳು ಅವೆಲ್ಲ ಕರೆಕ್ಟಾಗಿ ಆಗಬೇಕು ಅಂತ ಹೇಳುವಂಥದ್ದು. ನಾವು ಇನ್ನೊಬ್ಬ ಮಗುವನ್ನು ನೋಡಿ ಯಾವಾಗಲೂ ಕಂಪೇರ್ ಮಾಡ್ಕೊಳ್ತಾ ಹೋಲಿಸ್ಕೊಳ್ತಾ ಇರ್ತೇವೆ. ಅವರ ಮಗು ನೋಡಿ ಬೇಗ ಮಾತಾಡಿತು, ಈವನ್ ಮಾತಾಡೋದಕ್ಕಿಂತ ಕ್ರಾಲಿಂಗ್ ಅಂತ ಏನ್ ಹೇಳ್ತೇವೆ ಅದು ತೆವಳಿಕೊಂಡು ಹೋಗುವಂಥದ್ದು, ಕವಚಿ ಬೀಳುವಂಥದ್ದು, ಆ ಎಲ್ಲವನ್ನು ಸಹ ನಾವು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ತೇವೆ. ಆದ್ರೆ ನಮ್ಮ ಮಗು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಆಗಿರೋದ್ರಿಂದ ಕೆಲವು ಮಕ್ಕಳು ಈ ಒಂದು ಮೈಲ್ ಸ್ಟೋನ್ಸ್ಗಳನ್ನು ಅವರ ಒಂದು ಏಜ್ ವಯಸ್ಸಿಗೆ ತಕ್ಕ ಹಾಗೆ ಮಾಡ್ಕೊಂಡು ಹೋಗ್ತಾರೆ, ಕೆಲವೊಂದು ಮಕ್ಕಳು ಮಾಡ್ಕೊಂಡು ಹೋಗೋದಿಲ್ಲ. ನನ್ನ ಮಗ ಆ ಒಂದು ಬೌದ್ಧಿಕ ಬೆಳವಣಿಗೆ ಅಂತ ಹೇಳ್ತೇವೆ ಅದನ್ನೆಲ್ಲ ವಯಸ್ಸಿಗೆ ತಕ್ಕನಾಗಿ ಮಾಡ್ಕೊಂಡು ಹೋಗಿದ್ದು. ಆದರೆ ಅವನಲ್ಲಿ ನನಗೆ ಸವಾಲಾಗಿ ಕಂಡಿದ್ದಂತ ಹೇಳಿದ್ರೆ ಅವನ ಭಾವನೆಯನ್ನ ಅವನು ವ್ಯಕ್ತಪಡಿಸ್ತಿರ್ಲಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರ್ಲಿಲ್ಲ. ಅದು ನನಗೆ ತುಂಬಾ ಕಾಳಜಿಯ ವಿಷಯವಾಗಿತ್ತು. ಯಾಕೆ ಎಲ್ಲ ಮಕ್ಕಳು ಹಾಲು ಕುಡಿಸ್ತೇವೆ ಮಗುವಿಗೆ, ಆವಾಗ ಹಾಲು ಕುಡಿಯುವಾಗ ಮಗುವಿಗೆ ತೃಪ್ತಿಯಾಗಿ ಅಮ್ಮನ ಮುಖ ನೋಡುತ್ತೆ ಮಗು, ಆದ್ರೆ ನನ್ನ ಮಗು ನೋಡ್ತಿರ್ಲಿಲ್ಲ. ಆಟಿಸಮ್ ಬಗ್ಗೆ ನಮಗೆ ಒಂದು ಕಲ್ಪನೆ ಇರಲಿಲ್ಲ, ಒಂದು ಅವೇರ್ನೆಸ್ ಇಲ್ಲದ ಕಾರಣ ಅದರ ಬಗ್ಗೆ ಜಾಸ್ತಿ ಕಾಳಜಿ ಯಾರು ಕೊಡ್ಲಿಲ್ಲ. ಇಲ್ಲ, ಮನೆಯಲ್ಲೇ ಇದ್ದೆ, ನನಗೆ ಮಾತ್ರ ಕಾಳಜಿ ಇದ್ದಿತ್ತು. ಆದರೆ ಅವನ ಎಲ್ಲ ಬೌದ್ಧಿಕ ಬೆಳವಣಿಗೆಗಳು ಸರಿಯಾಗಿರೋದ್ರಿಂದ ಯಾರಿಗೂ ಸಹ ಅವನಿಗೆ ಒಂದು ಈ ಥರದೊಂದು ಸಮಸ್ಯೆ ಇರಬಹುದು ಅಂತ ಒಂದು ಯಾರೂ ಕಲ್ಪನೆಯೇ ತಗೊಳ್ಳಿಲ್ಲ. ಮಾತು ಸಹ ಅಂದ್ರೆ ಬ್ಯಾಬ್ಲಿಂಗ್ ಅಂತ ನಾವೇನು ಹೇಳ್ತೇವೆ ಮಗುವಿನ, ಅದನ್ನು ಸಹ ಅವನ ವಯಸ್ಸಿಗೆ ತಕ್ಕನಾಗಿ ಅವನು ಮಾಡ್ಕೊಂಡು ಹೋಗಿದ್ದು.
ನಡೆದಾಡೋದಾಗಿರಲಿ ಎಲ್ಲವನ್ನು ಸಹ ಮಾಡ್ಕೊಂಡು ಹೋಗಿದ್ದು. ಆದರೆ ಅವನು 1.5 ವರ್ಷ ಆದಾಗಲೂ ಸಹ ಒಂದೇ ಒಂದು ಶಬ್ದವನ್ನು ಸಹ ಮಾತಾಡದೇ ಇದ್ದಾವಾಗ ನನಗೆ ಸಮಸ್ಯೆ ಅಂತ ಅನ್ನಿಸ್ತು. ಪ್ಲೇ ಸ್ಕೂಲಿಗೆ ಹಾಕಿದ್ರೂ ಸಹ ಅವನು ಆ ಥರದ್ದೇನು ಅವನಲ್ಲಿ ಬೇರೆ ಮಗುವಿನ ಜೊತೆಗೆ ಆಟ ಆಡುವ ಒಂದು ಲಕ್ಷಣಗಳು ಯಾವುದು ಕಾಣಿಸ್ಕೊಳ್ತಾ ಇರಲಿಲ್ಲ. ಅವನು ಬೇರೆಯವರ ಜೊತೆ ಆಟ ಆಡಲಿಕ್ಕೆ ಅವನಿಗೆ ಒಂದು ಇಂಟ್ರೆಸ್ಟ್ ಅಂತ ಒಂದು ಇರಲಿಲ್ಲ. ಆಟದ ಸಾಮಾನುಗಳನ್ನು ಕೊಟ್ಟಾಗ ಅದನ್ನು ಹೇಗೆ ಆಟ ಆಡಬೇಕು ಆ ಥರದ್ರಲ್ಲೇ ಆಟ ಆಡದೆ ಅವನದೇ ಒಂದು ವಿಭಿನ್ನ ರೀತಿಯಲ್ಲೇ ಆಟ ಆಡುವಂಥದ್ದು. ನಾವು ಗ್ರಹಿಸುವುದಕ್ಕಿಂತ ಅವರು ಗ್ರಹಿಸುವ ರೀತಿ ವಿಭಿನ್ನವಾಗಿರ್ತದೆ. ನಮಗೆ ಯಾವುದರಲ್ಲಿ ಒಂದು ಇಂಟ್ರೆಸ್ಟ್ ಇರ್ತದೆ ಅದಕ್ಕಿಂತ ವಿಭಿನ್ನವಾಗಿರ್ತದೆ. ಸೊ ಆ ಥರದ್ದೆಲ್ಲ ಒಂದೊಂದು ಉಳಿದ ಮಕ್ಕಳಿಗಿಂತ ನನ್ನ ಮಗು ಬೇರೆ ಅಂತ ನನಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಆವಾಗಲೇ 1.5 ವರ್ಷಕ್ಕೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಅವನಿಗೆ 2 ವರ್ಷ 6 ತಿಂಗಳು ಆ ಟೈಮಿಗೆ ಇಲ್ಲಿ KMCಯಲ್ಲೇ ಹೋಗಿ ತೋರಿಸಿದಾಗ ಆಟಿಸಮ್ ಡಯಾಗ್ನೋಸ್ ಆಗಿತ್ತು. ಏನು ಮಾಡಬೇಕು, ಆಟಿಸಮ್ ಇದೆ, ಹೌದು, ಅದು ಆಟಿಸಮ್ ಕೂಡ ಒಂದು ಕಾಯಿಲೆಯಲ್ಲ, ಅದೊಂದು ಜೀವನ ಪರ್ಯಂತ ಇರುವಂಥ ಒಂದು ಕಂಡೀಷನ್ ಅಂತ ಸ್ಥಿತಿ ಅಂತ ನನಗೆ ಮುಂಚೆ ಗೊತ್ತಿತ್ತು. ಆದರೆ ಅದು ನನ್ನ ಮಗುವಿಗೆ ಆಗಬಹುದೇನೋ ಅಂತ ಒಂದು ಕಲ್ಪನೆಯೇ ಇರಲಿಲ್ಲ. ಅದು ಡಯಾಗ್ನೋಸ್ ಆದಾಗ ಅದನ್ನು ಸ್ವೀಕಾರ ಮಾಡಲಿಕ್ಕೆ ನಮಗೆ 1 ತಿಂಗಳುಗಟ್ಟಲೆ ಹೋಯಿತು. ಬಹುಶಃ ಏನಾದರೂ ಅದನ್ನು ವೈದ್ಯಕೀಯ ಚಿಕಿತ್ಸೆ ಅದರಲ್ಲಿ ಡಯಾಗ್ನೋಸ್ ಮಾಡುವಾಗ ಏನಾದರೂ ತಪ್ಪಾಗಿರ್ಬೋದು, ಹೌದು, ಇನ್ನೊಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳುವ ಆ ಥರದ್ದೆಲ್ಲ ಯೋಚನೆಗಳು. ಆದರೆ ಸಹ ಎಲ್ಲ ಲಕ್ಷಣಗಳು ನಾನು ಗೂಗಲ್ ಸರ್ಚ್ ಮಾಡಿದವಾಗ ಅದರಲ್ಲಿ ತೋರಿಸಿದಂಥ ಎಲ್ಲ ಲಕ್ಷಣಗಳು ನನ್ನ ಮಗನಲ್ಲಿ ಸಹ ಕಾಣಿಸ್ಕೊಳ್ತಾ ಇತ್ತು. ಅದನ್ನು ಅಲ್ಲಗಳೆಯಲಿಕ್ಕೆ ಯಾವುದೇ ಒಂದು ಸಹ ಒಂದು ಗಟ್ಟಿಯಾದ ಒಂದೇ ಒಂದು ಇದು ಇರಲಿಲ್ಲ, ಕಾರಣ ಸಿಗಲಿಲ್ಲ. ಅದನ್ನು ಸ್ವೀಕಾರ ಮಾಡಿಕೊಳ್ಳದೆ ಇದ್ರೂ ಸಹ ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕಲ್ಲ, ಅದಕ್ಕೆ ಥೆರಪಿ ಕೊಡಬೇಕು ನಿಮ್ಮ ಮಗುವಿಗೆ ಅಂತ ಅಲ್ಲಿ ಡಾಕ್ಟರ್ಗಳು ಸಜೆಸ್ಟ್ ಮಾಡಿದರು. ಸೊ ಥೆರಪಿಯನ್ನು ಸ್ಟಾರ್ಟ್ ಮಾಡಿದ್ವಿ ನಾವು. 15ರಿಂದ 20 ಗಂಟೆಗಳು ಅಟ್ಲೀಸ್ಟ್ ಥೆರಪಿ ಸೆಷನ್ಸ್. ಅಷ್ಟು ಯಾವ ರೀತಿ ಇರ್ತದೆ ಅದು? ಸ್ಪೀಚ್ ಥೆರಪಿ ಅಂತ ಇರ್ತದೆ, ಆಕ್ಯುಪೇಷನಲ್ ಥೆರಪಿ ಅಂತ ಇರ್ತದೆ, ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ ಅಂತ ಇರ್ತದೆ. ಇನ್ನು ನಮ್ಮ ಮಕ್ಕಳಲ್ಲಿ ಏನಾದರೂ ಫಿಸಿಕಲಿ ಅವರ ಒಂದು ನಡೆದಾಡಲಿಕ್ಕೆ ನ್ಯೂನ್ಯತೆಗಳು ಅಂಥದ್ದು ಇರೋದು ತುಂಬ ಕಮ್ಮಿ. ಆದರೆ ಅದು ಸಹ ಆಟಿಸಮ್ ಜೊತೆಗೆ ಇದ್ದರೆ ಅವರಿಗೆ ಫಿಸಿಯೋಥೆರಪಿ ಕೂಡ ಕೊಡಬೇಕಾಗ್ತದೆ. ಯಾಕೆಂದ್ರೆ ಯಾವ ಸಮಸ್ಯೆ ನ್ಯೂನ್ಯತೆ ಇದ್ದಿದ್ದು? ನಮ್ಮ ಕನ್ಸರ್ನ್ ಇದ್ದಿದ್ದು ಅವನು ಇನ್ನೂ ಸಹ ಆಡ್ತಾ ಇಲ್ಲ ಅಂತ ಅನ್ನುವಂಥದ್ದು ಒಂದು ಸಮಸ್ಯೆ ಇದ್ದಿತ್ತು. ಅವನ ಬಿಹೇವಿಯರ್ಸ್ ಬೇರೆ ಥರ ಇರೋದ್ರಿಂದ ಅದು ಸೆನ್ಸರಿ ಇಶ್ಯೂಸ್ ಇದ್ದಿತ್ತು. ಅವನ ಇಂದ್ರಿಯಗಳಿಗೆ ಜಾಸ್ತಿ ಸ್ಟಿಮ್ಯುಲೇಷನ್ ಬೇಕಾಗಿತ್ತು. ಅದಲ್ಲದೆ ಅವನದು ಟೋ ವಾಕಿಂಗ್ ಇದ್ದಿತ್ತು, ಅಂದ್ರೆ ಕಾಲ ಬೆರಳುಗಳ ಮೇಲೆ ನಡ್ಕೊಂಡು ಹೋಗುವಂಥದ್ದು. ಅದು ಹಿಮ್ಮಡಿ ನೆಲಕ್ಕೆ ತಾಗಿಸ್ತಿರ್ಲಿಲ್ಲ, ಟೋ ಮೇಲೆ ನಡೀತಾ ಇದ್ದಿತ್ತು, ಬೆರಳುಗಳ ಮೇಲೆ ನಡೀತಾ ಇದ್ದಿತ್ತು. ಆದರೆ ಅದು ಕ್ರಮೇಣ ಅದ್ರ ಬಗ್ಗೆ ಆಟಿಸಮ್ ಬಗ್ಗೆ ಜಾಸ್ತಿ ತಿಳ್ಕೊಳ್ತಾ ಹೋದಾಗ ಅದರಲ್ಲಿ ಒಂದು ನಾಚಿಕೆ ಪಟ್ಕೊಳ್ಳುವಂಥದ್ದಾಗಿರಲಿ, ಅದು ಏನೋ ಒಂದು ತಪ್ಪಲ್ಲ. ಒಂದು ನಮಗೆ ಆಟಿಸಮ್ ಇದೆ ಅಂತ ಅಂದರೆ ಅದರಲ್ಲಿ ಏನು ತಪ್ಪಿಲ್ಲ. ಅದರಲ್ಲಿ ಉಳಿದ ಮಕ್ಕಳ ಥರವೇ ಆಗಬೇಕು ಅನ್ನುವ ಒಂದು ಏನು ಅವಶ್ಯಕತೆಯೂ ಇಲ್ಲ ಅನ್ನೋದು ಆಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಮೇಲೆ ನನಗೆ ಅನುಭವಕ್ಕೆ ಬಂದಿತ್ತು. ಆ ಸಮಯದಲ್ಲಿ ಆ ಒಂದು ಭಂಡತನ ಇದ್ದಿದ್ದರಿಂದ ಏನಾದರೂ ಒಂದು ಮಾಡಬೇಕು. ಎಲ್ಲ ಕಡೆ ತೋರಿಸ್ತಾ ಇದ್ದಿದ್ದು ನನಗೆ ಥೆರಪಿಸ್ ಕೊಡಿ ಅಂತ. ಅಲ್ಲಿ ಥೆರಪಿಸ್ ಜಾಸ್ತಿ ನಮಗೆ ತಗೊಳ್ಳಿಕ್ಕೆ ಆಗದೆ ಇರೋದ್ರಿಂದ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ನಾವು ಅಂತಂದರೆ ನಾನೊಬ್ಬಳೇ ನನ್ನ ಮಗುವಿನ ಜೊತೆಗೆ ಬೆಂಗಳೂರಿಗೆ ಶಿಫ್ಟ್ ಆದೆ. ಆ ಟೈಮಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಆಟಿಸಮ್ ಬಗ್ಗೆ ಸ್ವಲ್ಪ ಜಾಸ್ತಿ ಒಂದು ಸರ್ವಿಸಸ್ ಅವೈಲೇಬಲ್ ಇತ್ತು. ಸೊ ಅಲ್ಲಿ ಬಂದಾಗ ಆಗ ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನನ್ನ ಮಗುವಿನ ಹಾಗೂ ನನ್ನ ಜೀವನದಲ್ಲಿ ಸಹ. ಅವನಿಗೆ ಡೈಲಿ ಪ್ರತಿ ದಿವಸ ಸಹ 1 ಗಂಟೆ ಥೆರಪಿಯನ್ನು ಕೊಡಿಸ್ತಾ ಇದ್ದಿತ್ತು. ಆ 1 ಗಂಟೆಯ ಥೆರಪಿ ನಾನು ತುಂಬ ಲಕ್ಕಿ ಅಂತ ಹೇಳಬೇಕು. ಅಲ್ಲಿ ಒಂದು ಥೆರಪಿ ಸೆಂಟರ್ಗೆ ಸಿಕ್ಕಿತ್ತು. ಅದು ಥೆರಪಿ ಎಲ್ಲ ಥೆರಪಿಯನ್ನು ಒಟ್ಟುಗೂಡಿಸಿ ಇಂಟಿಗ್ರೇಟೆಡ್ ಕೈಂಡ್ ಆಫ್ ಥೆರಪಿಯನ್ನು ಕೊಡ್ತಾ ಇದ್ದಿತ್ತು ಅವನಿಗೆ. ಅಂದರೆ ಪ್ಲೇ ಥೆರಪಿ ಆಗಿರಲಿ, ಮಕ್ಕಳು ಮುಂಚೆ ಆಟ ಆಡೋದನ್ನು ಹೇಗೆ ಅಂತ ಕಲಿಬೇಕು, ಆಡುವುದನ್ನು ಕಲಿಬೇಕು. ಅವರ ಒಂದು ಸೆನ್ಸರಿ ಸಿಸ್ಟಮ್ ಅಂತ ಏನು ಹೇಳಿದೆ ಅದನ್ನು ಅವರು ರೆಗ್ಯುಲೇಟ್ ಮಾಡ್ಕೊಳ್ಬೇಕು. ಹಾಗೆ ಆಕ್ಯುಪೇಷನಲ್ ಥೆರಪಿ ಅಂತಂದರೆ ಅವನಿಗೆ ದೈನಂದಿನ ಚಟುವಟಿಕೆಗಳನ್ನು ಅವನಷ್ಟಕ್ಕೆ ಅವನು ಸ್ವತಂತ್ರವಾಗಿ ಮಾಡಿಕೊಳ್ಳುವುದನ್ನು ಕಲಿಬೇಕು. ಆ ಒಂದು 3 ವರ್ಷದ ಮಗು ಏನೆಲ್ಲ ಮಾಡ್ಕೊಳ್ಳುತ್ತೆ, ಅವನಷ್ಟಕ್ಕೆ ಅವನು ಏನಾದರೂ ಕೊಟ್ಟರೆ ತಿನ್ನಬಹುದು, ನಡ್ಕೊಂಡು ಹೋಗುವಾಗೆಲ್ಲ ಯಾರ ಸಹಾಯ ಇಲ್ಲದೆ ನಡ್ಕೊಂಡು ಹೋಗಬಹುದು,
ಅದೆಲ್ಲ ಮಾಡಿದ್ನ ಅವನು ಆಮೇಲೆ? ಹೌದು, ಅವನಿಗೆ ಥೆರಪಿ ಎಲ್ಲ ಕೊಟ್ಟ ನಂತರ ಈವನ್ ಅವನು ಟೋ ವಾಕಿಂಗ್ ಅಂತ ನಾನೇನು ಹೇಳಿದ್ದೆ ಅದು ಸಹ ಕಮ್ಮಿ ಆಯಿತು. ಅದು ಆಕ್ಯುಪೇಷನಲ್ ಥೆರಪಿಯಲ್ಲಿ ಅವನಿಗೆ ಏನೆಲ್ಲ ಬೇಕು ಸೆನ್ಸರಿ ಸಿಸ್ಟಮ್ ರೆಗ್ಯುಲೇಟ್ ಆಗಲಿಕ್ಕೆ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ರಿಂದ ಅವನು ಸ್ಟೆಬಿಲೈಸ್ ಆಗಿ ನಿಧಾನವಾಗಿ ಅವನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ತಾ ಹೋಯಿತು. ಮತ್ತೆ ಮಾತು ಅವನಿಗೆ ಬಂದಿತ್ತು 7 ವರ್ಷಕ್ಕೆ. ಅದಕ್ಕಿಂತ ಮುಂಚೆ ಮಾತು ಅನ್ನೋದಕ್ಕಿಂತ ನಾವು ಅವನಿಗೆ ರೈಮ್ಸ್ ಎಲ್ಲ ಹೇಳ್ತಾ ಇದ್ವಿ. ಅವರ ಬ್ರೈನ್ ಆಕ್ಟಿವೇಟ್ ಆಗೋದಕ್ಕೆ ಮಕ್ಕಳು ಸಂಗೀತ ಕೇಳಿದರೆ ತುಂಬ ಜಾಸ್ತಿ ಪ್ರವೋಕ್ ಆಗ್ತಾರೆ, ಜಾಸ್ತಿ ಹೇಳ್ತಾರೆ ಅಂತ ರೈಮ್ಸ್ ಎಲ್ಲ ಆಡಿಸಿದ್ರೆ. ಆದರೆ ನಾವು ಯಾವಾಗ ನೀನು ರೈಮ್ ಹೇಳು ಅಂತ ಹೇಳಿದವಾಗ ಆವಾಗ ಅವನು ಹೇಳ್ತಿರ್ಲಿಲ್ಲ. ಅವನಿಷ್ಟ ಬಂದವಾಗ ಅವನು ಹೇಳ್ತಾ ಇದ್ದಿದ್ದು. ಅದರಿಂದ ಒಂದು ಧೈರ್ಯ ಬಂದಿದ್ದೇನಂತಂದ್ರೆ ಅವನಿಗೆ ಮಾತನಾಡುವ ಒಂದು ಸಾಮರ್ಥ್ಯ ಇದೆ ಅನ್ನುವಂಥದ್ದು ಒಂದು ನಮಗೆ ಗೊತ್ತಾಯಿತು. ಅವನಿಗೆ ಮ್ಯೂಸಿಕ್ ಇದು ಕೂಡ ಒಂದು ಜ್ಞಾನ ಇದೆ. ನಾವು ಮಾತನಾಡುವಾಗ ಸಹ ಒಂದು ನಮ್ದು ಇಂಟೋನೇಷನ್ಸ್ ಒಂದಿರುತ್ತಲ್ಲ, ಅದರದ್ದು ಜ್ಞಾನ ಸಹ ಅವನಿಗೆ ಇದೆ ಅನ್ನೋದು ಒಂದು ನಮಗೆ ಧೈರ್ಯ ಬಂತು ಅದರಿಂದ. ಈಗ ನಿಮ್ಮ ಮಗ 17 ವರ್ಷ? ಹೌದು. ಈಗ ಏನೋ ಸ್ಕೂಲ್ ಹಂತಕ್ಕೆ? ಹೌದು, ಅವನು ಇವಾಗ ಒಂದು ಸ್ಪೆಷಲ್ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಕಾರುಣ್ಯ ಸ್ಪೆಷಲ್ ಸ್ಕೂಲ್ ಅಂತ ಹೇಳಿ. ಸ್ಕೂಲಿಗೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದು ಅವನ ಕೆಲಸಗಳನ್ನೆಲ್ಲ ಅವನೇ ಮಾಡ್ಕೊಳ್ತಾ ಇದ್ದಾನೆ. ಅವನಿಗೆ ಡ್ರಾಯಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್. ಅವನಲ್ಲಿ ಕೇಕ್ ಬೇಕಾಗಿರ್ತಾ ಇರ್ತದೆ. ಅವರ ಮನಸ್ಸು ಯಾವ ಥರದಲ್ಲಿ ಯೋಚನೆ ಮಾಡುತ್ತೆ ಅಂತ ಹೇಳಿದರೆ ಅದನ್ನು ಕೇಕ್ ಅವನನ್ನು ಕರೆಕ್ಟಾಗಿ ಬೈಸೆಕ್ಟ್ ಮಾಡಿದರೆ ಹೇಗೆ ಕಾಣಿಸ್ತದೆ ಅದನ್ನು ಹಾಗೆ ಡಿಟ್ಟು ಹಾಗೆ ಅವನು ಡ್ರಾ ಮಾಡೋದು. ಅವನಿಗೆ ಆವಾಗ ನಾವು ಅಂದ್ಕೊಂಡಿದ್ದು ಅಷ್ಟು ಚೆನ್ನ ವಯಸ್ಸಿಗೆ ಮಾತಾಡಲ್ಲ, ಬೇರೆ ಯಾವುದನ್ನ ಭಾವನೆಗಳನ್ನು ವ್ಯಕ್ತಪಡಿಸಲ್ಲ, ಆದರೆ ಡ್ರಾಯಿಂಗ್ ಮುಖಾಂತರ ಅದನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ದಾನಲ್ಲ ಅಂತ. ಈಗ ನಮ್ಮ ಜೊತೆ ಸುಜಾತ ಅವರಿದ್ದಾರೆ. ಅವರು ಕೂಡ ಇನ್ನೊಬ್ಬ ಆಟಿಸ್ಟಿಕ್ ಮಗುವಿನ ಅಮ್ಮ. ಮೇಡಮ್, ನೀವು ಹೇಳಿ, ನಿಮ್ಮ ಮಗ ಎಷ್ಟು ವರ್ಷ, ಹೇಗೆ ಯಾವೆಲ್ಲ ಸವಾಲುಗಳನ್ನು ದಾಟಿ ನೀವು ಬಂದ್ರಿ ಅಂತ? ನನ್ನ ಮಗ ಈಗ 30 ವರ್ಷ ಅವನಿಗೆ. ನಾವು ಸಹ ದುಬೈಯಲ್ಲಿ ಇದ್ದದ್ದು. ಆವಾಗ ನನಗೆ ಅವನು ಚಿಕ್ಕವನಿದ್ದಾಗ ನಾನು ಒಂದು 3-4 ತಿಂಗಳ ಮಗುವಿಗೆ ಕರ್ಕೊಂಡು ಹೋಗಿದ್ದೆ. ಇಲ್ಲ ಕರ್ಕೊಂಡು ಹೋದೆ. ಆಮೇಲೆ 1 ವರ್ಷದ ಮೇಲೆ ಬರೋದಲ್ಲ ನಾವು. ಆವಾಗ ಅವನು ನಾನು ಕರೆದ್ರೆ ಕೇಳಿಸ್ಕೊಳ್ತಿರ್ಲಿಲ್ಲ. ನಾನು ಎಷ್ಟು ಕರೆದ್ರೂ ಅವನಿಗೆ ಕೇಳಿಸೋದಿಲ್ಲ. ಎಲ್ಲೆಲ್ಲೋ ಆ ಕಡೆ ಈ ಕಡೆ ಓಡಾಡೋದು. ಸ್ವಲ್ಪ ಹೈಪರ್ ಆಕ್ಟಿವ್ ಇದ್ದ ಅವನು ತುಂಬ. ಅದಕ್ಕೆ ನನಗೆ ಡೌಟ್ ಬರ್ತಾ ಇತ್ತು, ಈ ಮಗುಗೆ ಏನೋ ಪ್ರಾಬ್ಲಮ್ ಉಂಟು ಅಂತ ಹೇಳಿ. ಮನೆಯಲ್ಲಿ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಇಲ್ಲ ಗಂಡು ಮಗು ಅಲ್ಲ, ಅದು ಸ್ವಲ್ಪ ತುಂಬ ಚೂಟಿಯಾಗಿರ್ತದೆ, ಹೈಪರ್ ಇರ್ತಾನೆ, ಏನು ತೊಂದರೆ ಇಲ್ಲ, ಸ್ವಲ್ಪ ದಿನ ಹೋದ್ರೆ ಸರಿ ಆಗ್ತಾನೆ ಅಂತ ಹೇಳಿ. ಆಮೇಲೆ ಕೆಲವೊಂದು ಸರಿ ಹೀಗೆ ಏನಾದರೂ ಫೋಟೋ ಫ್ರೇಮ್ ಹೀಗೆ ತೋರಿಸೋದು, ಇವ್ರು ಯಾರು ಅಂದರೆ ಕೈ ಮಾಡಿ ತೋರಿಸ್ತಿದ್ದ, ಬಾಯಲ್ಲಿ ಏನು ಹೇಳ್ತಿರ್ಲಿಲ್ಲ. ಮತ್ತು ಯಾವುದು ಆ ಬ್ಯಾಬ್ಲಿಂಗ್ ಸೌಂಡ್ಸ್ ಏನು ತೆಗಿತಿರ್ಲಿಲ್ಲ. ಸೊ ನನಗೆ ತುಂಬ ಬೇಜಾರಾಗ್ತಿತ್ತು, ಇದು ಯಾಕೆ ಹೀಗೆ ಮಾಡ್ತಾ ಉಂಟು ಈ ಮಗು ಅಂತ ಹೇಳಿ. ಕೊನೆಗೆ ನನ್ನ ಹಸ್ಬೆಂಡಿಗೆ ಹೇಳಿದೆ ನಾನು, ಇಲ್ಲ ಏನೋ ಪ್ರಾಬ್ಲಮ್ ಉಂಟು ಮಗುಗೆ, ನಾವು ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗುವ ಅಂತ ಹೇಳಿ. ಹಾಗೆ ಕರ್ಕೊಂಡು ಹೋದ್ವಿ. ನಾವು ಕರ್ಕೊಂಡೋಗಿ ತೋರಿಸಿದಾಗ ಅವ್ರು ಹೇಳಿದರು, ಈ ಮಗುಗೆ ಆಟಿಸಮ್ ಇದೆ ಅಂತ ಹೇಳಿ. ನನಗೆ ಆ ವರ್ಡ್ ಕೇಳೋದೇ ಇಲ್ಲ ನನ್ನ ಲೈಫಲ್ಲಿ ಹಿಂದೆ. ಸೊ ನಾನು ಮೊದಲೋಗಿ ಡಿಕ್ಷನರಿ ತೆಗೆದು ನೋಡಿದೆ, ಏನಾದರೂ ಇದರ ಬಗ್ಗೆ ಬರೆದುಂಟಾ, ಆಟಿಸಮ್ ಅಂತ ವರ್ಡಿಗೆ ಏನಾದರೂ ಉಂಟಾ ಅಂತ ಹೇಳಿ. ಏನೂ ಇಲ್ಲ, ಅದರಲ್ಲಿ ಆಟಿಸಮ್ ವರ್ಡೇ ಇರಲಿಲ್ಲ ನಾನು ನೋಡಿದ ಡಿಕ್ಷನರಿಯಲ್ಲಿ. ಸೊ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಬರೀ ಅಳೋದು, ನಾನು ಕುತ್ಕೊಂಡು ಅಳೋದು, ಮಗುಗೆ ಏನಾಗಿದೆ, ನನ್ನ ಮಗು ಸರಿ ಇಲ್ಲ ಅಲ್ಲ, ಬೇರೆ ಮಗು ಹಾಗೆ ನನ್ನ ಮಗು ವರ್ತನೆ ಮಾಡ್ತಾ ಇಲ್ಲ ಅಲ್ಲ, ಯಾಕೆ ಅಂತೇಳಿ. ಆದರೆ ಅವನದು ಆ ಫಿಸಿಕಲ್ ಒಂದು ಮೈಲ್ ಸ್ಟೋನ್ಸ್ ಎಲ್ಲ ಅವನು 1 ವರ್ಷದ ಮುಂಚೆ ನಡೆದಾಡ್ಲಿಕ್ಕೆ ಶುರು ಮಾಡಿದ್ದ, ಓಡ್ಲಿಕ್ಕೂ ಅಷ್ಟು ಫಾಸ್ಟ್. ಬಟ್ ಬಾಯಿಂದ ಒಂದು ವರ್ಡ್ ಬರ್ತಾ ಇಲ್ಲ, ಮಾತು. ಕೊನೆಗೆ ಅವರು ಸೈಕಾಲಜಿಸ್ಟ್ ಹೇಳಿದ್ರಲ್ಲ, ಕೊನೆಗೆ ನಾನಂದೆ, ನಾನು ಮತ್ತೆ ಇಲ್ಲಿ ಇರೋದಿಲ್ಲ, ನನಗೆ ದುಬೈ ಬೇಡ, ನಾನು ಊರಿಗೆ ಹೋಗ್ತೇನೆ, ಅಲ್ಲೇನಾದರೂ ಮಾಡ್ಲಿಕ್ಕೆ ಆಗ್ತದ ನೋಡ್ತೇನೆ ಅಂತ ಹೇಳಿ. ಕೊನೆಗೆ ಅವರು ಸೈಕಾಲಜಿಸ್ಟ್ ಹೇಳಿದರು, ಬೆಸ್ಟ್ ಪ್ಲೇಸ್ ಅಂದರೆ ನಿನಗೆ ಮೈಸೂರು ಆಲ್ ಇಂಡಿಯಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್, ಅಲ್ಲಿ ಹೋಗು ನೀನು. ಮತ್ತು ಅಲ್ಲಿ ಆದರೆ ಅಲ್ಲೇ ಉಳ್ಕೊಂಡು ಮಗುಗೆ ಸ್ಪೀಚ್ ಬರೋ ತನಕ ಅಲ್ಲೇ ಉಳಿದು ಅಲ್ಲಿ ಹೋಮ್ ಪ್ರೋಗ್ರಾಮ್ ಎಲ್ಲ ತೊಗೊಂಡು ಬಾ ಅಂತ ಹೇಳಿದರು. ಸೊ ನಾನು ಅಲ್ಲೇ ಹೋದೆ. ಮತ್ತು ಅಲ್ಲೇ ಹೋದೆ, 6 ತಿಂಗಳು ಉಳಿದೆ. ಅಲ್ಲಿ ಸ್ಪೀಚ್ ಥೆರಪಿಸ್ಟ್ ಎಲ್ಲ ತುಂಬ ಒಳ್ಳೆಯವರಿದ್ದರು. ಅಲ್ಲಿ ಆ ಮಗುಗೆ ನಾನು ಒಂದು ಪಿಜಿಯಲ್ಲಿ ಉಳ್ಕೊಂಡು ನನ್ನ ಮಗು ಅಲ್ಲಿ ಆಲ್ಫಾಬೆಟ್ಸ್ ಕಲಿತು. ಮತ್ತು ಅವನಿಂದು ಫಸ್ಟ್ ವರ್ಡ್ ಚ ಅಂತ ಸ್ಟಾರ್ಟ್ ಮಾಡೋದು, ಯಾಕಂದರೆ ಚಾಕ್ಲೇಟ್ ತೋರಿಸಿ ಸ್ಟಾರ್ಟ್ ಮಾಡೋದು ನಾವು. ಸೊ ಚ ಅನ್ನೋ ವರ್ಡಿಂದ ಅವನಿಗೆ ಬಂತು ಸ್ಪೀಚ್. ಸ್ಲೋಲಿ ಮಾತಾಡ್ಲಿಕ್ಕೆ ಶುರು ಮಾಡ್ದ. ಸೊ 3.5 years ಆಗುವ ನಾನು ವಾಪಸ್ ಊರಿಂದ ಹೋದೆ. ಮತ್ತೆ ಹೋಗಿ ಅಲ್ಲಿ ನರ್ಸರಿಗೆ ಎಲ್ಲಿಗಾದರೂ ಹಾಕುವ ಅಂತ ಹೇಳಿ ನರ್ಸರಿಯಲ್ಲಿ ತಗೊಂಡ್ರು ಅವನನ್ನು. ಯಾಕಂದ್ರೆ ಅವನು ನಾರ್ಮಲ್ ಮಕ್ಕಳಿಗೆ ABCD ಅದೆಲ್ಲ ಬರೀತಿದ್ದ.
ಅಲ್ಲಿ ಹಾಕಿದ್ಮೇಲೆ ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ಮಗು ತುಂಬಾ ಹೈಪರ್ ಉಂಟು, ಅವನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿದ್ರು. ಒಂದು 6 ತಿಂಗಳು ಇಟ್ಕೊಂಡ್ರು, ತೆಗೆದ್ರು. ಆಮೇಲೆ ಮತ್ತೆ ಅಲ್ಲಿ ಥೆರಪೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಿಂದ ಹೋದ ತಕ್ಷಣ ಅಲ್ಲಿನೂ ಸ್ಪೀಚ್ ಥೆರಪಿ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಆಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಥೆರಪಿ ಮತ್ತು ABA ಥೆರಪಿ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ಮೇಲಿಂದ ನನ್ನ ಹಸ್ಬೆಂಡ್ ತುಂಬ ಅವನಿಗೆ ಸ್ಕೇಟಿಂಗು, ಸ್ವಿಮ್ಮಿಂಗು, ಹಾರ್ಸ್ ರೈಡಿಂಗ್ ಎಲ್ಲಕ್ಕೂ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಇನ್ನೊಂದು ಸ್ಕೂಲಿಗೆ ಹಾಕಿದ್ವಿ. ಅಲ್ಲಿ ಅವನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರು ತಗೊಂಡ್ರು. 3rd ಸ್ಟ್ಯಾಂಡರ್ಡಿಗೆ ಬರುವಾಗ ಅವ್ರು ಹೇಳಿದರು, ಮೇಡಮ್ ಆಗ್ತಾ ಇಲ್ಲ, ನಿಮ್ಮ ಮಗು ಹೈಪರ್ ಇದೆ, ಬೇರೆ ಮಕ್ಕಳು ನಿಮ್ಮ ಮಗುವನ್ನು ನೋಡಿಕೊಂಡು ಅದೇ ಇದನ್ನು ಮಾಡ್ತಾರೆ, ಕಾಪಿ ಮಾಡ್ತಾರೆ, ಮತ್ತೆ ಕ್ಲಾಸ್ ಡಿಸ್ಟರ್ಬ್ ಮಾಡ್ತಾ ಉಂಟು ಮಗು ಅಂತ ಹೇಳಿದರು. ಆಮೇಲೆ ಮತ್ತೆ ಅಲ್ಲಿಂದ ತೆಗೆದ್ವಿ. ನಮಗೆ ಸ್ಪೆಷಲ್ ಸ್ಕೂಲಿಗೆ ಆ್ಯಸ್ ಅ ಪೇರೆಂಟ್ ನನಗನ್ನಿಸ್ತದೆ ನನ್ನ ಮಗು ಸಹ ನಾರ್ಮಲ್ ಮಕ್ಕಳಾಗಿರಬೇಕು. ರೂಪಾ ಮೇಡಮ್ ಹೇಳಿದಾಗೆ ನಾವು ಸಹ ಕನಸು ನೋಡ್ಕೊಳ್ತೇವಲ್ಲ. ಆಮೇಲೆ ನನಗೆ ಅನ್ನಿಸ್ತು, ಎಕ್ಸೆಪ್ಟ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಈ ರೀತಿ ಆಗಿದೆ ನನ್ನ ಮಗು ಸ್ಪೆಷಲ್ ಮಗು ಅಂತ ಹೇಳಿ. ಫೈನಲಿ ಸ್ಪೆಷಲ್ ಸ್ಕೂಲಿಗೆ ಹೋದ. ಸ್ಪೆಷಲ್ ಸ್ಕೂಲ್ ಅದು ಒಳ್ಳೆ ಸ್ಕೂಲ್ ಇತ್ತು. ಅಲ್ಲಿ ಅವನಿಗೆ ಒಳ್ಳೆ ಟ್ರೈನಿಂಗ್ ಎಲ್ಲ ಮಾಡಿದ್ರು ಅವರು. ತುಂಬ ಈಗ ಅವನು ಮಾತಾಡ್ತಾನೆ, ಬಟ್ ಆಟಿಸ್ಟಿಕ್ ಮಕ್ಕಳಿಗೆ ಗೊತ್ತಲ್ಲ ನಿಮಗೆ, ಆ ಟಿಪಿಕಲ್ ಅವ್ರದ್ದು ಮಾತಿನಲ್ಲಿ ಆ ಟೋನ್ ಬೇರೆದೇ ಇರ್ತದೆ. ಮತ್ತೆ ಕೆಲವು ಮಕ್ಕಳು ಮಾತಾಡೋದಿಲ್ಲ, ನಾನ್ ವರ್ಬಲ್ ಇರ್ತಾರೆ. ಹಾಗೆ ಇವನು ಮಾತಾಡ್ತಾನೆ. ಕೆಲವೊಂದು ಸಾರಿ ಅವನಿಗೆ ಇಷ್ಟ ಇದ್ದರೆ ಕಂಪ್ಲೀಟ್ ಸೆಂಟೆನ್ಸ್ ಎಲ್ಲ ಹೇಳ್ತಾನೆ ಸರಿಯಾಗಿ, ಕೆಲವೊಂದು ಸಾರಿ ವರ್ಡ್ ಅಷ್ಟೇ ಹೇಳ್ತಾನೆ. ಪೇಂಟಿಂಗ್ಸ್ ಮಾಡ್ತಾನೆ, ಡ್ರಾಯಿಂಗ್ಸ್, ಮತ್ತು ಕೆಲವೊಂದು ಮ್ಯಾಟ್ಸ್ ಎಲ್ಲ ಮಾಡ್ತಾನೆ, ಬ್ರೆಸ್ಲೆಟ್ಸ್, ಹಾಗೆಲ್ಲ ಬೇರೆ ಬೇರೆ ಆ್ಯಕ್ಟಿವಿಟಿ. ಈಗಲೂ ನಾನು ಅವನಿಗೆ 30 ಇಯರ್ಸ್ ಅಂತ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ. ಅವನಿಗೆ ಏನು ಮಾಡ್ಲಿಕ್ಕೆ ಆಗ್ತದೆ, ನನ್ನ ಹತ್ರ ಏನು ಆಗ್ತದೆ ಅದೆಲ್ಲ ಅವನಿಗೆ ಮಾಡಿಸ್ತಾ ಇದ್ದೇನೆ ನಾನು. ಮಗು ಚಿಕ್ಕದಿರುವಾಗ ಒಂದು 2 ಇಯರ್ಸಿಂದ 5 ಇಯರ್ಸ್ ಒಳಗೆ ಆ ಮಗುಗೆ ಎಷ್ಟು ನೀವು ಇದು ಕೊಡ್ತೀರಲ್ಲ ಟ್ರೈನಿಂಗ್, ಪೇರೆಂಟ್ಸ್ ಅನ್ಕೋತಾರೆ ಇಲ್ಲ 5 ಇಯರ್ಸ್ ಆಗಿದೆ ಇರಲಿ ಮತ್ತೆರಡು ವರ್ಷ ಆಮೇಲೆ ನೋಡುವ ಅಂತ ಅವರು ನೋಡ್ತಾರೆ. ಹಾಗೆ ಮಾಡಬಾರ್ದು. ಅರ್ಲಿ ಇಂಟರ್ವೆನ್ಷನ್ ಇಂದ ಮಗು ಎಷ್ಟು ಇಂಪ್ರೂವ್ ಆಗ್ತದೆ ಅದು ಕ್ರೂಷಿಯಲ್ ಪೀರಿಯಡ್. ಆ ಟೈಮಲ್ಲಿ ಆ ಮಗುಗೆ ಅಷ್ಟು ಟ್ರೈನಿಂಗ್ ಸಿಕ್ಕಿದ್ರೆ ಈ ಆಟಿಸಮ್ ಸ್ಪೆಕ್ಟ್ರಮ್ ಇದೆಯಲ್ಲ ಅದು ತುಂಬಾ ಸಿವಿಯರ್ ಕೇಸಿಗೆ ಹೋಗೋದಿಲ್ಲ, ಆದಷ್ಟು ಕಡಿಮೆ ಆಗ್ತವೆ. ದೊಡ್ಡ ಮಟ್ಟಿನ ಬೇಗ ಗುರುತಿಸಿ ಬೇಗ ಥೆರಪಿಗಳಿಗೆ ತೆಗೆದುಕೊಂಡು ಹೋಗೋದು ತುಂಬಾ ಸೂಕ್ತ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ತುಂಬಾ ಜನ ಆರಂಭದ ಸಮಯವನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ, ಅಲಕ್ಷ್ಯ ಮಾಡ್ಬಿಟ್ಟಿರ್ತಾರೆ. ಕೆಲವೊಂದು ಮಗುಗೆ ಗೊತ್ತಾಗುವಾಗಲೇ 11-12 ವರ್ಷ ಆಗಿರ್ತದೆ. ಆಲ್ರೆಡಿ ಅವರದ್ದು ಆ ಡೆವಲಪ್ಮೆಂಟಲ್ ಸ್ಟೇಜ್ ಇದೆಯಲ್ಲ ಅದು ಮುಗ್ದು ಹೋಗಿರ್ತದೆ. ಆಮೇಲೆ ನೀವು ಎಷ್ಟೇ ಫೋರ್ಸ್ ಮಾಡಿ ಅದು ಅಷ್ಟು ಇಂಪ್ರೂವ್ಮೆಂಟ್ಸ್ ಕಾಣ್ಲಿಕ್ಕೆ ಆಗೋದಿಲ್ಲ. ಹೌದು. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ತಂದೆ ತಾಯಿ ಇಬ್ರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಮನೆಯಲ್ಲಿ ಕೆಲಸದಾಳುವನ್ನು ಅಥವಾ ಬೇರೆ ಯಾರದೋ ಮನೆಯಲ್ಲಿ ಬಿಟ್ಟು ಹೋಗಿ ಮತ್ತೆ ಮನೆಗೆ ಬಂದು ಕೂಡ ಅದು ಅವರದ್ದೇ ಒಂದಷ್ಟು ಒತ್ತಡಗಳಲ್ಲಿ ಮುಳುಗಿ ಹೋಗ್ತಾರೆ ಈಗಿನ ಪೋಷಕರು. ಸಾಮಾನ್ಯವಾಗಿ ತಂದೆ ತಾಯಿಯ ಪ್ರೀತಿಯಿಂದ ವಂಚಿತರಾಗ್ತಾರೆ ಡಾಕ್ಟರ್. ಈಗ ಅಂತಹ ಮಕ್ಕಳು ಕೂಡ ಈ ಸಮಸ್ಯೆಗೆ ಒಳಗಾಗುವ ಸಾಧ್ಯತೆಗಳಿರ್ತವ, ಹೇಗೆ? ರೂಪ ಅವರು ಆರಂಭದಲ್ಲಿ ಹೇಳಿದ್ರು ಪೇರೆಂಟಿಂಗ್ ಅನ್ನೋದೇ ಚಾಲೆಂಜು, ಅದರಲ್ಲಿ ಆಟಿಸಮ್ ಮಕ್ಕಳ ಪೇರೆಂಟಿಂಗ್ ಇನ್ನೂ ದೊಡ್ಡ ಚಾಲೆಂಜ್ ಅಂತ. ತಾವು ಹೇಳುವ ಹಾಗೆ ಕೂಡ ಇವತ್ತು ಪೋಷಕರ ಪ್ರೀತಿ ಮತ್ತೆ ಏನು ಸೂಪರ್ವೈಸನ್ ನಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಅದರಲ್ಲೂ ಪೋಷಕರಿಬ್ಬರು ಕೆಲಸಕ್ಕೆ ಹೊರಗೆ ಹೋಗ್ತಾ ಇದ್ದಾಗ ಮನೆಯಲ್ಲಿ ಬಂದ ಸ್ವಲ್ಪ ಸಮಯ ಕೂಡ ಮಗುವಿನ ಜೊತೆಗೆ ಹೆಚ್ಚು ಸಮಯ ಕಳೆದೆ ಅವರ ಎಕ್ಸ್ಟೆಂಡೆಡ್ ಆಫೀಸ್ ವರ್ಕ್, ಲ್ಯಾಪ್ಟಾಪ್ ಇಟ್ಕೊಂಡೇ ಬಂದಿರ್ತಾರೆ, ಮೊಬೈಲ್ಗಳನ್ನು ಇಟ್ಕೊಂಡೇ ಬಂದಿರ್ತಾರೆ, ಅಥವಾ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಬ್ಯುಸಿ ಆಗಿಬಿಡುವಂಥದ್ದು ಅಥವಾ ಮನೆ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಡುವಂಥದ್ದು ಆಗಿರ್ತದೆ. ಇಲ್ಲಿ ಯಾವುದಾದ್ರು ಮಗು ಒಂದು ಓದಿನಲ್ಲಿ ಹಿಂದೆ ಬೀಳುವಂಥ ಸವಾಲುಗಳು ಅಥವಾ ವರ್ತನೆಗಳಲ್ಲಿ ಸವಾಲುಗಳು, ಹಠಮಾರಿತನದ ಸವಾಲುಗಳು ಇಲ್ಲದಿದ್ದರೆ ಪೋಷಕರು ಅವನ ಕಡೆ ಗಮನ ಕೊಡುವಂಥ ಸಾಧ್ಯತೆ ಕಡಿಮೆ. ಮಗು ಹಠ ಮಾಡಿ ಗಮನವನ್ನು ತನ್ನ ಕಡೆ ಸೆಳಿಬೇಕೋ ವಿನಃ ಒಂದು ವೇಳೆ ಎಲ್ಲಾದರೂ ಅವನ ಪಾಡಿಗೆ ಅವನು ಏನೋ ಒಂದು ಗ್ಯಾಡ್ಜೆಟ್ ನೋಡ್ತಾ ಕೂತಿದ್ದ, ಒಂದು ಟಿ ವಿ ನೋಡ್ತಾ ಕೂತಿದ್ದ, ಒಂದು ವಿಡಿಯೋ ಗೇಮ್ ಆಡ್ತಾ ಕೂತಿದ್ದ, ಅಥವಾ ಯಾವುದೋ ಒಂದು ಆಟಿಕೆ ವಸ್ತು ಇಟ್ಕೊಂಡು ಕೂತಿದ್ದ ಅಂದರೆ ಪೋಷಕರು ಮತ್ತೆ ಅವನ ಕಡೆ ಗಮನ ಕೊಡುವಂಥ ಸಾಧ್ಯತೆ ಇನ್ನೂ ಕಡಿಮೆ. ಅಂತಹ ಪರಿಸ್ಥಿತಿಯಲ್ಲಿ ಈ ರೀತಿ ಗ್ಯಾಡ್ಜೆಟ್ಗಳಲ್ಲಿ ಮುಳುಗಿ ತನ್ನದೇ ಲೋಕದಲ್ಲಿ ಮುಳುಗಿರ್ತಕ್ಕಂತಹ ಮಕ್ಕಳ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ಹಿಂದೆಲ್ಲ ಕೂಡು ಕುಟುಂಬ ಇತ್ತು, ಮತ್ತೆ ಮನೆ ತುಂಬಾ ಮಕ್ಕಳು ಇರ್ತಾ ಇದ್ರು. ಈಗ ಸಿಂಗಲ್ ಪೇರೆಂಟಿಂಗ್, ತಂದೆ ತಾಯಿ ಮಗು ಅದರಲ್ಲೂ ಇಂತಹ ಏನೋ ವಿಶೇಷ ಅಗತ್ಯತೆಗಳು ಇರ್ತಕ್ಕಂತಹ ಮಗು ಇದ್ದಾಗ ಎಷ್ಟು ಜನರ ಸಹಕಾರ ಇದ್ರೂ ಸಾಲದು. ಈಗ ಈ ಇಬ್ಬರ ತಾಯಂದಿರ ಕಥೆಯನ್ನು ನಾವು ಕೇಳಿದ್ವಿ. ಅವರಿರುವ ಸ್ವಸ್ಥಾನ ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಇವರು ಮೈಸೂರಿಗೆ ಹೋಗ್ಬೇಕಾಯ್ತು, 6 ತಿಂಗಳು ಬೇರೆಲ್ಲೋ ಪೇಯಿಂಗ್ ಗೆಸ್ಟಲ್ಲಿ ಉಳಿದು ಮಗುವಿನ ಥೆರಪಿಗೆ ಓಡಾಡಬೇಕಾಯಿತು. ಇದೆಲ್ಲದು ಹೆಚ್ಚು ಕಡಿಮೆ ಒಂದೇ ಕುಟುಂಬದ ಸದಸ್ಯರು, ಅದರಲ್ಲೂ ತಾಯಿಯೋ ತಂದೆಯೋ ಯಾರೋ ಒಬ್ಬರ ಮೇಲೆ ಬೀಳುವಂಥದ್ದು ಸರಿಯಲ್ಲ.
ಇಡೀ ಕುಟುಂಬದವರು ಒಂದು ಮನೆಯಲ್ಲಿ ವಿಶೇಷ ಅಗತ್ಯತೆ ಇರತಕ್ಕಂಥ ಮಗು ಇದೆ ಅಂತ ಗೊತ್ತಾದಾಗ ಫಸ್ಟ್ ಕುಟುಂಬ, ನೆಕ್ಸ್ಟ್ ಸಮಾಜ, ಇದು ಎಲ್ಲರ ಜವಾಬ್ದಾರಿ ಅಂತ ತೆಗೆದುಕೊಳ್ಬೇಕು. ಈಗ ಡಾಕ್ಟ್ರೆ, ಹೆಚ್ಚಾಗಿ ಈ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿ ಈ ಆಟಿಸ್ಟಿಕ್ ಸಿಂಡ್ರೋಮ್ ಕಾಣಿಸ್ತದೆ. ಯಾಕೆ ಡಾಕ್ಟರ್, ಇದಕ್ಕೆ ಮೂಲ ಕಾರಣ ಏನು? ಆಟಿಸಮ್ ಅಂತಲ್ಲ, ಹೆಚ್ಚಿನ ಒಂದು ನ್ಯೂರೋ ಡೆವಲಪ್ಮೆಂಟಲ್ ತೊಂದರೆಗಳು, ಸಮಸ್ಯೆಗಳು ಗಂಡು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸಾಧ್ಯತೆ ಹೆಚ್ಚು. ಅದಕ್ಕೆ ಜೆನೆಟಿಕ್ಸ್ ಆದಂಥ ಕಾರಣಗಳು ಹೆಚ್ಚು, ಅಂದರೆ ತಾಯಿಯಿಂದ ಪಾಸ್ ಆಗುವಾಗ ಬರುವ ಜೆನೆಟಿಕ್ ಅಂಶಗಳು ಅದಕ್ಕೆ ಮುಖ್ಯವಾಗಿ ಕಾರಣಗಳು. ಹಾರ್ಮೋನುಗಳ, ಅಂದರೆ ಈ ಮಗುವಿನ ಬೆಳವಣಿಗೆ ಆಗಬೇಕಾದ್ರೆ ಆಗುವಂತಹ ಹಾರ್ಮೋನುಗಳ ವೈಪರೀತ್ಯಗಳು ಅದಕ್ಕೆ ಕಾರಣ ಅಂತ ಒಂದು ಹೇಳಿಕೆ. ಎರಡನೇದು, ಈ ಆಟಿಸಮ್ನಂತಹ ಲಕ್ಷಣಗಳು ಸ್ವಲ್ಪ ಸೌಮ್ಯ ರೀತಿಯಲ್ಲಿದ್ದಾಗ, ಅದು ಹೆಣ್ಣು ಮಕ್ಕಳಲ್ಲಿದ್ದಾಗ ಗುರುತಿಸುವಿಕೆಯಲ್ಲಿ ಕೂಡ ತಡ ಆಗ್ಬೋದು. ಹೈಪರ್ ಆಕ್ಟಿವ್ ಇರ್ತಕ್ಕಂಥ ಮಗು ಅಥವಾ ಒಂದು ಪೋಖ್ರಿ ಸ್ವಭಾವದಲ್ಲಿರ್ತಕ್ಕಂಥ ಮಗು ಬೇಗ ಎಲ್ಲರ ಗಮನ ಆ ಕಡೆ ಹೋಗ್ತದೆ. ಅದೇ ಸ್ವಲ್ಪ ಯಾರ ಹತ್ರನೂ ಮಾತಾಡೋದಿಲ್ಲ, ತನ್ನ ಪಾಡಿಗೆ ತಾನು ಮೂಲೆಯಲ್ಲಿ ಇದ್ದು ಹೆಚ್ಚು ಮಾತಾಡೋದೇ ಇಲ್ಲ ಅನ್ನುವ ತೊಂದರೆ ಇರ್ತಕ್ಕಂಥ ಮಗು ಯಾರ ಗಮನಕ್ಕೆ ಬರೋದಿಲ್ಲ. ಅವನು ಸೌಮ್ಯ, ನಾಚಿಕೆ, ಹಿಂಜರಿಕೆ ಅಂತ. ಸೊ ಈ ಸೌಮ್ಯ ಸ್ವಭಾವದ ಲಕ್ಷಣಗಳು ಹುಡುಗಿಯರಲ್ಲಿ ಇರೋದ್ರಿಂದ ಆಟಿಸಮ್ ಹುಡುಗಿಯರಲ್ಲಿ ಸ್ವಲ್ಪ ಗುರುತಿಸೋದು ಕೂಡ ತಡ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚು ಅಂತ ಕಂಡು ಬರ್ತದೆ. ಕೊನೆಯದಾಗಿ ಅದರ ಬಗ್ಗೆ ಕೇಳಲೇಬೇಕು ಸರ್. ಈಗ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಆಟಿಸಮ್ ಸಿಂಡ್ರೋಮ್ ಇರುವಂತಹ ಎಲ್ಲ ಮಕ್ಕಳನ್ನ ಒಂದು ಕಡೆ ತಂದು ನಿಲ್ಲಿಸಿ ಅವರಿಗೆ, ಅವರ ತಂದೆ ತಾಯಿಯರಿಗೆ ಮೋರಲ್ ಸಪೋರ್ಟ್ ಆಗಿ ನಿಂತಿರುವಂತಹ ಒಂದು ಸಂಸ್ಥೆ. ಹೇಳಿ ಸರ್ ಅದರ ಬಗ್ಗೆ. ಆಟಿಸಮ್ ಸೊಸೈಟಿ ಆಫ್ ಉಡುಪಿ ನಿಜಕ್ಕೂ ಒಂದು ಪ್ರಶಂಸನೀಯ ಸಂಸ್ಥೆ. ಮೂಲತಃ ಇಂಥ ಒಂದು ದೂರದೃಷ್ಟಿಯ ಕನಸು ಕಂಡವರು ಮಿಸ್ಟರ್ ಸೈಮನ್ಸ್ ಅಂತ. ಅವರು ಈಗಿಲ್ಲ. ಅವರು ಒಂದಷ್ಟು ಸಮಾನ ಮನಸ್ಕರನ್ನ ಒಟ್ಟು ಮಾಡಿ ನಾವೊಂದು ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಅಂತ ಮಾಡಿ, ಈ ಆಟಿಸಮ್ಗೋಸ್ಕರ ಒಂದು ವಿಶೇಷವಾದಂತಹ ತರಬೇತಿಗಳನ್ನು ನೀಡುವಂಥ ಕಾರ್ಯಕ್ರಮಗಳನ್ನು, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು, ಆ ರೀತಿ ಕಂಡು ಬಂದಂತಹ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸುವಂಥ ವಿಧಾನಗಳನ್ನು ಮಾಡಬೇಕು ಅಂತೇಳಿ ಆರಂಭದ ವರ್ಷದಲ್ಲಿ ಡಾಕ್ಟರ್ PV ಭಂಡಾರಿ ಅಂತ ಅವರು ಮನೋವೈದ್ಯರು ಉಡುಪಿಯಲ್ಲಿ, ಅವರನ್ನು ಒಂದು ಫೌಂಡರ್ ಪ್ರೆಸಿಡೆಂಟ್ ಅಂತಾಗಿ ಮಾಡಿ, ಅವರ ಒಂದು ನಿರ್ದೇಶನದಲ್ಲಿ ಮಕ್ಕಳಲ್ಲಿ ಆಟಿಸಮ್ನ ಗುರುತಿಸೋದು ಹೇಗೆ ಅಂತ ಒಂದು ಆಶಾ ಕಾರ್ಯಕರ್ತರಲ್ಲಿ, ಅಂಗನವಾಡಿ ಕಾರ್ಯಕರ್ತರಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಗುರುಸೋದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್, ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡ್ಕೊಳ್ತಾ ಬಂದರು. ಮತ್ತು ಕಲಾ ಸೌರಭ ಅನ್ನುವ ಒಂದು ವಾರ್ಷಿಕ ಕಾರ್ಯಕ್ರಮ, ಅದು ಉಡುಪಿ ಜಿಲ್ಲೆಯ 15 ವಿಶೇಷ ಶಾಲೆಯ ಎಲ್ಲ ಮಕ್ಕಳು ಭಾಗವಹಿಸಿ ಅವರ ಕಲೆಯನ್ನು ಪ್ರದರ್ಶಿಸಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು, ಅವರಲ್ಲಿ ಒಂದು ಸ್ಪರ್ಧಾ ಮನೋಭಾವನೆ ಜೊತೆಗೆ ಅವರ ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ವೇದಿಕೆ ಸೃಷ್ಟಿ ಮಾಡಿದರು. ಸೊ ಆ ಕಲಾ ಸೌರಭದಲ್ಲಿ 15 ಶಾಲೆಗಳ ಬೇರೆ ಬೇರೆ ರೀತಿಯ ಶಾಲೆಗಳು, ವಿಶೇಷ ಶಿಕ್ಷಕರು, ಪೇರೆಂಟ್ಸು ಮತ್ತು ಮಕ್ಕಳು ಸೇರಿಕೊಂಡು ಆ ವೇದಿಕೆಯನ್ನು ಬಳಸ್ಕೊಳ್ಳೋಕೆ ಶುರು ಮಾಡಿದಾಗ ಆ ಕಾರ್ಯಕ್ರಮವನ್ನು ಬಳಸ್ಕೊಂಡು ಆಟಿಸಮ್ ಬಗ್ಗೆ ಮತ್ತಷ್ಟು ಜಾಗೃತಿ ಮೂಡಿಸಲಿಕ್ಕೆ. ಸೊ ಮುಖ್ಯವಾಗಿ ಒಂದು ಕೀ ಪ್ರೋಗ್ರಾಮ್ಸ್ ಅಂತಂದರೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎರಡನೇದು ತೊಂದರೆ ಕಂಡು ಬಂದರೆ ಅವರಿಗೆ ಚಿಕಿತ್ಸೆ ಕೊಡಿಸುವಂತಹ ಮ್ಯಾನ್ ಪವರ್ನ ಜಾಸ್ತಿ ಮಾಡುವಂಥದ್ದು, ಸೋಷಿಯಲ್ ವರ್ಕರ್ಸು, ನರ್ಸಸ್ಸು, ಆಕ್ಯುಪೇಷನಲ್ ಥೆರಪಿಸ್ಟು, ಈ ಥರದ್ದು ಸಂಖ್ಯೆ ಜಾಸ್ತಿ ಮಾಡುವಂಥದ್ದು. ಮೂರನೇದು ಅಡ್ವೊಕೇಸಿ, ಅಂದರೆ ಈ ಮಕ್ಕಳು, ಈಗ ಇವರು ಹೇಳಿದ್ರು ಆಲ್ರೆಡಿ ನಮ್ಮ ಮಗ 17, ನಮ್ಮ ಮಗ 21 ಅನ್ನುವಾಗ ನೆಕ್ಸ್ಟ್ ಮುಂದೆ ಏನು ಅವರು ಬದುಕಿಗೆ ಅವರಲ್ಲಿರ್ತಕ್ಕಂಥ ವಿಶೇಷತೆ ಕಂಡುಕೊಂಡು ಅವ್ರಿಗೇನಾದರೂ ಕೆಲಸ ಕೊಡಿಸುವಂಥದ್ದು, ಅಥವಾ ಈ ತುಂಬ ತೊಂದರೆ ಇರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳಿದೆ, ಆ ಸೌಲಭ್ಯಗಳನ್ನು ಆ ಕುಟುಂಬದವರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡುವಂಥದ್ದು. ಅದು ಸರ್ಕಾರಿ ಸಂಸ್ಥೆಗಳು ಮಾಡ್ತಾ ಇದೆ. ಆದರೆ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಕೂಡ ಅದರ ಜೊತೆಗೆ ಕೈ ಸೇರಿಸಿ ಎಲ್ಲರಿಗೂ ಸರಿಯಾಗಿ ಆ ಸೌಲಭ್ಯಗಳು ಸಿಗ್ತಾ ಇದೆಯಾ ಅನ್ನುವ ಒಂದು ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಕೊಡುವಂಥದ್ದು, ಸರ್ಕಾರದಿಂದ ಸಿಗಬೇಕಾದ ಮಾಹಿತಿನ ತಲುಪಿಸುವಂಥದ್ದು ಕೂಡ ಮಾಡ್ತಾ ಬರ್ತಾ ಇದೆ. ಪೋಷಕರಿಗೋಸ್ಕರ ಒಂದು ಸ್ವಸಹಾಯ ಗುಂಪನ್ನು ಮಾಡಿ ಅದಕ್ಕೆ ಸಂವೇದ ಅಂತ ಹೆಸರಿಟ್ಟಿದ್ದೇವೆ. ಇತ್ತೀಚೆಗೆ ಇಂತಹ ಮಕ್ಕಳಿಗೆ ಅಗತ್ಯ ಇರತಕ್ಕಂತಹ ಒಂದು ಪಾರ್ಕಿನ ವ್ಯವಸ್ಥೆ, ಸ್ವಿಮ್ಮಿಂಗ್ ಪೂಲ್ನ ವ್ಯವಸ್ಥೆ, ಒಂದು ಸ್ಕೇಟಿಂಗಿನ ವ್ಯವಸ್ಥೆ, ಇಂಥ ಅಗತ್ಯವಾದಂತಹ ವಿಷಯಗಳಿಗೆ ನಾವು ಜಿಲ್ಲಾಡಳಿತಕ್ಕೆ ಕೂಡ ವಿನಂತಿಯನ್ನು ಸಲ್ಲಿಸಿ ಇರುವಂತಹ ವ್ಯವಸ್ಥೆಗಳಲ್ಲೇ, ಇರುವಂತಹ ಪಾರ್ಕ್, ಇರುವಂತಹ ಸ್ವಿಮ್ಮಿಂಗ್ ಪೂಲು, ಇರುವಂತಹ ಜಿಮ್ಗಳಲ್ಲಿ ಈ ಮಕ್ಕಳಿಗೆ ಒಂದು ಸಪರೇಟ್ ಆದಂತಹ ಸಮಯವನ್ನು ಕೊಡಿ ಅಂಥೇಳಿ ವಿನಂತಿಯನ್ನು ಸಲ್ಲಿಸಿದ್ದೇವೆ. ಇನ್ನು ಜಾಗೃತಿ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗ್ತಾ ಇದೆ. ಇದೀಗ ನಮ್ಮ ಜೊತೆ ಇದ್ದಾರೆ ಕೀರ್ತೇಶ್, ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಇದರ ಕಾರ್ಯಕ್ರಮ ನಿರ್ವಾಹಕರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ಒಂದಷ್ಟು ಆಟಿಸಮ್ ಸಮಸ್ಯೆ ಹೊಂದಿರುವಂತಹ ಮಕ್ಕಳು ಮತ್ತೆ ಪೋಷಕರು ಸರ್ಕಾರಿ ಮಟ್ಟದಲ್ಲಿ ಅವರು ಎದುರಿಸ್ತಾ ಇರುವಂತಹ ಸವಾಲುಗಳು ಯಾವುವು? ನಾನು ಇಲ್ಲಿ ಮುಖ್ಯವಾಗಿ ನೋಡಿದ ಹಾಗೆ, ಈಗ ನಿಮಗೆ
ಕೆಲವು ವಿಚಾರಗಳನ್ನು ಆಲ್ರೆಡಿ ಹೇಳಿರ್ಬೋದು, ಅದ್ರ ಬಗ್ಗೆ ಆಟಿಸಮ್ ಬಗ್ಗೆ ತಿಳ್ಕೊಂಡಿರ್ಬೋದು. ಇಲ್ಲಿ ಒಂದು ನಾವು ನೋಡಿರುವ ಹಾಗೆ ಒಂದೇನಂತ ಹೇಳಿದರೆ, ಈ ಆಟಿಸಮ್ ಮಕ್ಕಳಲ್ಲಿ IQ ಲೆವೆಲ್ ತುಂಬ ಒಳ್ಳೆ ಇರ್ತದೆ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ, ಈ ಮಕ್ಕಳು ನಾರ್ಮಲ್ ಸ್ಕೂಲಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ನಾರ್ಮಲ್ ಸ್ಕೂಲಿಗೆ ಹೋದಾಗ ಅವರಿಗೆ ಏನಾದರೂ ಹೈಪರ್ ಆಕ್ಟಿವ್ ಆಗಿದ್ರು ಅಂತ ಹೇಳಿದರೆ ಆ ಮಕ್ಕಳು ಅಲ್ಲಿ ಸೇರಿಸ್ಕೊಳ್ಲಿಕ್ಕೆ ಹೋಗೋದಿಲ್ಲ, ಅವರನ್ನು ಅಲ್ಲಿಂದ ಕಳಿಸ್ತಾರೆ. ಓಕೆ, ಈ ಪೇರೆಂಟ್ಗಳು ಒಂದು ಒಳ್ಳೆ ಮನಸ್ಸು ಮಾಡಿಕೊಂಡು ಇಲ್ಲ ನಾನು ಸ್ಪೆಷಲ್ ಸ್ಕೂಲಿಗೆ ಹಾಕ್ತೇನೆ ಹೇಳಿ ಹೋಗ್ತೇನೆ ಅಂತ ಹೇಳಿದ್ರು ಸಹ ಅಲ್ಲಿ ಆ ಸ್ಪೆಷಲ್ ಸ್ಕೂಲಲ್ಲಿ UDID ಅನ್ನು ಕೇಳ್ತಾರೆ. ಎಸ್ಪೆಷಲಿ ಸ್ಪೆಷಲ್ ಮಕ್ಕಳಂತ ಹೇಳಿದ ಕೂಡಲೇ ಅವರಿಗೊಂದು ಬರುವಂಥದ್ದು ಯುನಿಕ್ ಐಡೆಂಟಿಟಿ ಕಾರ್ಡ್ ಅಂತೇಳಿ ನಾವು ಹೇಳ್ತೇವೆ, ಡಿಸಬಿಲಿಟಿ ಐಡೆಂಟಿಟಿ ಕಾರ್ಡ್ ಅಂತೇಳಿ ನಾವು ಹೇಳ್ತೇವೆ. ಆ ID ಕಾರ್ಡ್ ಇರಲಿಲ್ಲ ಅಂತ ಹೇಳಿದರೆ, UDID ಕಾರ್ಡ್ ಇರಲಿಲ್ಲ ಅಂತ ಹೇಳಿದರೆ ಯಾವುದೇ ಸ್ಪೆಷಲ್ ಸ್ಕೂಲ್ಸ್ಗಳಲ್ಲಿ ಅವರನ್ನು ಅಡ್ಮಿಷನ್ ತಗೊಳ್ಳೋದಿಲ್ಲ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಸ್ಪೆಷಲ್ ಸ್ಕೂಲಲ್ಲಿ ಅವರನ್ನು ಈ UDID ಸಿಗ್ಬೇಕಂತ ಹೇಳಿದರೆ ತುಂಬ ಸುತ್ತಾಣಿಕೆ ಆಗ್ತದೆ. ಅದರಿಂದ ಏನಾಗ್ತದೆ ಅಂತ ಹೇಳಿದರೆ, ಈ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಎಜುಕೇಷನ್ ಸಹ ಸಿಗೋದಿಲ್ಲ. ಆ ಪೇರೆಂಟ್ಸ್ಗಳಿಗೂ ಸಹ ಏನಾಗ್ತದೆ ಅಂತ ಹೇಳಿದರೆ, ಎಷ್ಟೋ ಸಲ ಪೇರೆಂಟ್ಸ್ಗಳು ಬರ್ತಾರೆ ನಮ್ಮ ಹತ್ರ ಬಂದು, ಸರ್ ಇದಕ್ಕೊಂದು ನಮಗೆ ಮಾಡಿಕೊಡಿ ಅಂತ ಹೇಳ್ತಾರೆ. ಹೀಗೆ ಮಾಡಿಕೊಟ್ರೆ ಅಂತ ಹೇಳಿದರೆ ಅಟ್ಲೀಸ್ಟ್ ಅವ್ರಿಗೆ ಎಜುಕೇಷನ್ಗಾದರೂ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ನಾವು ನೋಡ್ತೇವೆ. ಇನ್ನೊಂದು ನಾವು ನೋಡಿರುವಂಥ ರೀತಿಯಲ್ಲಿ ಏನಂತ ಹೇಳಿದರೆ, ಈ ಪೇರೆಂಟ್ಸ್ಗಳಿಗೆ ಒಂದು ಒಟ್ಟು ಸೇರಿಸ್ಕೊಳ್ಳುವಂಥದ್ದು ದೊಡ್ಡ ವಿಚಾರ. ಆಟಿಸಮ್ ಸೊಸೈಟಿಯಿಂದ ಸಂವೇದ ಅಂತ ಹೇಳುವಂಥ ಒಂದು ಪೇರೆಂಟ್ಸ್ ಗ್ರೂಪನ್ನು ಮಾಡಿದ್ವಿ. ಆ ಪೇರೆಂಟ್ಸ್ ಗ್ರೂಪ್ನಲ್ಲಿ ಕರೆಕ್ಟಾಗಿ ಒಂದು 20 ರಿಂದ 25 ಜನ ಪೇರೆಂಟ್ಸ್ಗಳು ಆ್ಯಕ್ಟಿವ್ ಆಗಿ, ತುಂಬ ಜನ ಪೇರೆಂಟ್ಸ್ ಇರ್ತಾರೆ. ಈಗ ನಾವು ನೋಡ್ಲಿಕ್ಕಂದ್ರೆ ಉಡುಪಿಯಲ್ಲಿ ಅಂತ ಹೇಳಿದ್ರು ತುಂಬ ಜನ ಪೇರೆಂಟ್ಸ್ಗಳು ಇರ್ತಾರೆ. ಆದರೆ ಅಲ್ಲಿ ನಾವು 20 ರಿಂದ 30 ಜನ ಒಂದು ಪೇರೆಂಟನ್ನು ಒಂದು ಜಾಗದಲ್ಲಿ ಸೇರಿಸ್ಬೇಕಂತ ಹೇಳಿದ್ರೆ ತುಂಬ ಕಷ್ಟಪಡಬೇಕು. ಸಿಂಪಲ್ ರೀಸನ್ ಏನಂತ ಹೇಳಿದರೆ, ಅವರಲ್ಲಿ ಇರುವಂಥ ಅಕ್ಸೆಪ್ಟೆನ್ಸಿ ಅವ್ರು ಬರೋದಿಲ್ಲ. ಈಗ ಒಂದು ಫೋಟೋ ಹಾಕ್ತೇವೆ ಅಂತ ಹೇಳಿದರೆ, ಇಲ್ಲ ನಾನು ಬರೋದಿಲ್ಲ, ನಾನು ಮಾತಾಡೋದಿಲ್ಲ ಅಂತ ಹೇಳುವಂಥ ಒಂದು ಕಲ್ಪನೆ. ಯಾಕಂತ ಹೇಳಿದರೆ, ಇನ್ ಕೇಸ್ ಆಫ್ ನಾನು ಮಾತಾಡಿದ್ರಂತ ಹೇಳಿದರೆ, ನಾನು ಹೊರಗಡೆ ಹೋದ್ರಂತ ಹೇಳಿ ನನ್ನನ್ನು ಗುರುತಿಸ್ತಾರೆ, ಈ ಗ್ರೂಪ್ನಲ್ಲಿ ಸೇರಿದ್ವಿ ಅಂತ ಹೇಳಿದರೆ ನನ್ನನ್ನು ಗುರುತಿಸ್ತಾರೆ ಅಂತ ಹೇಳುವಂತಹ ಒಂದು ಕಲ್ಪನೆಯೂ ಸಹ ಇರ್ತದೆ. ಎಲ್ಲಿಯೂ ತನಕ ಈ ಪೇರೆಂಟ್ಸ್, ನಮ್ಮ ಎಸ್ಪೆಷಲಿ ಸ್ಪೆಷಲ್ ಪೇರೆಂಟ್ಸ್ಗಳಿಗೆ ಅವರ ಮಕ್ಕಳ ಬಗ್ಗೆ ಅವರಿಗೊಂದು ಒಪ್ಪಿಗೆ ಅಂತ ಹೇಳಿ ಹೇಳ್ತೇವೆ. ಮತ್ತೆ ಇನ್ನೊಂದೇನಂತ ಹೇಳಿದರೆ, ಈ ಮಕ್ಕಳು ಅರ್ಲಿ ಐಡೆಂಟಿಫಿಕೇಶನ್ ಆಗಬೇಕಂತ ಹೇಳಿದರೆ ಮೋರ್ ದೆನ್, ಈಗ ನಾವು ಎಷ್ಟೇ ಸಂಸ್ಥೆಗಳಾಗಿರ್ಬೋದು, ಎಷ್ಟೇ ನಾವು ಹೇಳ್ತೇವೆ ಅಂತ ಹೇಳಿದ್ರು, ಎಲ್ಲಿ ತನಕ ಪೇರೆಂಟ್ಸ್ಗಳು ಬಂದು ಮಾತಾಡೋದಿಲ್ವೋ ಅಷ್ಟು ಬೇರೆ ಪೇರೆಂಟ್ಗಳು ಒಳಗಡೆ ಬರೋದಿಲ್ಲ. ಮತ್ತು ಇನ್ನೊಂದು ಏನಾಗ್ತದೆ ಅಂತ ಹೇಳಿದರೆ, ನಾನೊಂದು ಪೇರೆಂಟ್ ಆಗಿದ್ದೇನೆ ಅಂತ ಹೇಳಿದರೆ ನನ್ನ ಜೊತೆ ನಾನು ಇನ್ನೊಂದು ಪೇರೆಂಟಿಗೆ ಹೇಳುವಾಗ ಆ ಪೇರೆಂಟ್ ಕೇಳ್ತಾರೆ. ಅದೇ ನಾನೊಂದು ಪೇರೆಂಟ್ ಇಲ್ಲದೆ ಒಂದು ಸಂಸ್ಥೆಯಿಂದ ಕೇಳುವಾಗ ಉಂಟಲ್ಲ, ಅದು ಹೇಳುವಂಥದ್ದು ಅಷ್ಟು ಅಕ್ಸೆಪ್ಟ್ ಮಾಡಲಿಕ್ಕೂ ಹೋಗುದಿಲ್ಲ, ಕೇಳಲಿಕ್ಕೊಳ್ಳಿಕ್ಕೂ ರೆಡಿ ಇರೋದಿಲ್ಲ. ದಟ್ ಇಸ್ ಅ ಮೇಜರ್ ಡ್ರಾಬ್ಯಾಕ್. ಎಸ್ಪೆಷಲಿ ಇದು ನಾಟ್ ಓನ್ಲಿ ಇನ್ ದ ಆಟಿಸಮ್ ಅಂತ ನಾನು ಹೇಳ್ತಿರೋದಲ್ಲ, ಎಸ್ಪೆಷಲಿ ಈ ಸ್ಪೆಷಲ್ ಮಕ್ಕಳು ನಾವು ಹೇಳ್ತೇವಲ್ಲ, ಈಗ ID ಮಕ್ಕಳಾಗಿರ್ಬೋದು, LD ಮಕ್ಕಳಾಗಿರ್ಬೋದು, ಲರ್ನಿಂಗ್ ಡಿಸಬಿಲಿಟಿ ಇರುವಂಥ ಮಕ್ಕಳಾಗಿರ್ಬೋದು, ಅವರು ಹೊರಗೆ ತುಂಬ ಪೇರೆಂಟ್ಸ್ಗಳು ಹೊರಗೆ ಬಂದು ಮಾತಾಡೋದೇ ಇಲ್ಲ. ತುಂಬಾ ಎಜುಕೇಟೆಡ್ ಆಗಿರುವಂತ ಪೇರೆಂಟ್ಸ್ಗಳು ಇರ್ತಾರೆ. ಅಲ್ಲ, ಈಗ ನಮಗೆ ಸಿಟಿಯ ಕಡೆ ಒಂದು ಅಷ್ಟೊಂದು ದೊಡ್ಡ ಸಮಸ್ಯೆ ಅಂತ ಕಾಣದೇ ಇದ್ರು ಕೂಡ ಹಳ್ಳಿ ಕಡೆಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಯಾಕೆಂತ ಹೇಳಿದ್ರೆ, ಒಂದು ಅವರಿಗೆ ಇದೊಂದು ದೊಡ್ಡ ಸಮಸ್ಯೆ ಅಂತೇಳಿ ಹೊರಗೆ ಕರ್ಕೊಂಡು ಹೋಗಿ ಅದನ್ನು ಟ್ರೀಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಇಂತಹ ಒಂದು ಸ್ಪೆಷಲ್ ಸ್ಕೂಲ್ಗಳಿಗೆ ಹಾಕಬೇಕು ಅಂತ ಅವರಿಗೆ ಅನ್ಸೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ ಕಲ್ತೇನಾಗಬೇಕು ಅಂತ ಹೇಳಿ ಮನೆಯಲ್ಲೇ ಸಾಕುವವರು ಕೂಡ ಇದ್ದಾರೆ. ಹೌದು, 100%. ಹಾಗಾಗಿ ಇದೊಂದು ದೊಡ್ಡ ಸಮಸ್ಯೆ ಅಂತ ಹಳ್ಳಿ ಕಡೆಗಳಲ್ಲಿ. ಇಲ್ಲಿ ಎರಡು ರೀತಿಯಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಒಂದು, ಈಗ ನೀವು ಹೇಳಿದಾಗೇನೆ, ಒಂದು ಸಿಟಿ ಕಡೆಯಲ್ಲಿರುವಂತ ಒಂದು ಸಮಸ್ಯೆ ಒಂದು ರೀತಿ. ಈಗ ಸಿಟಿ ಕಡೆ ಅಂತ ಹೇಳಿದ ಕೂಡಲೇ ಅವರೊಂದು ಏನಾಗ್ತದೆ ಅಂತ ಹೇಳಿದ್ರೆ, ಇವರಿಗೆ ಫೆಸಿಲಿಟಿ ಎಲ್ಲ ಇರ್ತದೆ. ಫೆಸಿಲಿಟಿ ಇದ್ದಾಗ ಇವರು ಹೊರಗೆ ಬಂದು ನನ್ನ ಮಗುವಿಗೆ ಹೀಗೆ ಸಮಸ್ಯೆ ಉಂಟಂತ ಹೇಳುವಂಥ ಪೇರೆಂಟ್ಸ್ಗಳು ತುಂಬ ಕಡಿಮೆ. ಓಕೆನಾ? ಒಂದು ಈ ರೀತಿ ಇಲ್ಲಿ ಫೆಸಿಲಿಟಿಗಳುಂಟು, ಆ ಫೆಸಿಲಿಟಿಯನ್ನು ಇಂಥ ಮಕ್ಕಳನ್ನು ಒಂದು ಸ್ಪೆಷಲ್ ಸ್ಕೂಲ್ಸ್ಗೆ ಸೇರಿಸುವ. ನಾನು ಸ್ಪೆಷಲ್ ಸ್ಕೂಲ್ಸ್ಗೆ ಸೇರಿಸ್ಬೇಕಂತ ನಾನು ಹೇಳ್ತಿರೋದಂತ ಹೇಳಿ ಅಲ್ಲ. ಆದರೆ ತುಂಬ ಈಗ ನಾರ್ಮಲ್ ಸ್ಕೂಲ್ಸಿಗೆ ಹೋಗ್ಲಿಕ್ಕೆ ಆಗದಿರುವಂಥ ಮಕ್ಕಳು ಸ್ಪೆಷಲ್ ಸ್ಕೂಲ್ಸಿಗೆ ಹೋಗಿ ಆದರೂ ಕಲಿಯುವಂಥ ಚಾನ್ಸಸ್ಗಳು ಇರ್ತದೆ. ಬದಲಾವಣೆಗಳಾಗ್ತದೆ. ಇನ್ನೊಂದು, ನೀವು ಹೇಳಿದಾಗೇ ವಿಲೇಜ್ ಲೆವೆಲಿಗೆ ಹೋಗ್ತೇವೆ ಅಂತ ಹೇಳಿದರೆ, ಹಳ್ಳಿಯಲ್ಲಿ ನಾವೀಗ ಬರುವಾಗ ಮಾತಾಡ್ತಿದ್ವಿ ಕಾಣ್ತದೆ, ತುಂಬ ಪೇರೆಂಟ್ಗಳು ಈಗ ಹೊನ್ನಾವರ ಕಡೆಯಿಂದಲೆಲ್ಲ ಅಲ್ಲಿ
ಸ್ಕೂಲ್ಸ್ಗಳೇ ಇಲ್ಲ, ಸ್ಪೆಷಲ್ ಸ್ಕೂಲ್. ಇಲ್ಲಿ ಅಟ್ಲೀಸ್ಟ್ ಉಡುಪಿ ಡಿಸ್ಟಿಕ್ನಲ್ಲಿ ಹಲವಾರು ಸ್ಕೂಲ್ಸ್ಗಳಿದೆ. ಮಂಗಳೂರು ಡಿಸ್ಟಿಕ್ನಲ್ಲೂ ತುಂಬ, ದಕ್ಷಿಣ ಕನ್ನಡದಲ್ಲೂ ತುಂಬ ಸ್ಪೆಷಲ್ ಸ್ಕೂಲ್ಸ್ಗಳಿದೆ. ಇವನ್ ಉಡುಪಿಯಲ್ಲೂ ಸಹ ಅರೌಂಡ್ 15 ಸ್ಪೆಷಲ್ ಸ್ಕೂಲ್ಸ್ಗಳಿದೆ. ಆದರೆ ಹೊನ್ನಾವರ ಆ ಸೈಡೆಲ್ಲ ಹೋಗ್ತೇವೆ ಅಂತ ಹೇಳಿದರೆ ಐ ಥಿಂಕ್ ಸ್ಪೆಷಲ್ ಸ್ಕೂಲ್ಸ್ಗಳಿದು ಅವೈಲಬಿಲಿಟಿ ಇಲ್ಲ. ನಾಟ್ ಓನ್ಲಿ ಸ್ಪೆಷಲ್ ಸ್ಕೂಲ್ಸ್, ಫೆಸಿಲಿಟೀಸ್ ಇದೆ, ಅವೈಲಬಿಲಿಟಿ ಇಲ್ಲ. ನಾನು ಹೇಳುವಂಥದ್ದು ಇವನ್ ಗೌರ್ಮೆಂಟ್ ಲೆವೆಲಲ್ಲೂ ಸಹ ಇಂತಹ ಒಂದು ಸಂಸ್ಥೆಗಳು ಒಂದು ಸ್ಪೆಷಲ್ ಮಕ್ಕಳ ಜೊತೆ ವರ್ಕ್ ಮಾಡ್ತಾರೆ ಅಂತ ಹೇಳಿದರೆ ಇವನ್ ಅವರು ಮುಂದೆ ಬರಬೇಕು. ಅವರು ಸಹ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದಟ್ ಇಸ್ ಎ 2F ಇದು ಹೇಳ್ತೇವಲ್ಲ, ಈ ಮಕ್ಕಳಿಂದ ಅವರಿಗಿರುವಂತಹ ಪ್ರಯೋಜನಗಳು ತುಂಬ ಕಡಿಮೆ. ಹೌದು ಅಲ್ವಾ? ಈಗ ಗೌರ್ಮೆಂಟಿಗೆ ಇರುವಂಥ ಪ್ರಯೋಜನಗಳು ತುಂಬ ಕಡಿಮೆ ಆಗಿರೋದ್ರಿಂದ ಅವರು ಅದ್ರ ಬಗ್ಗೆ ಒಂಚೂರು ಯೋಚನೆಗಳು ಸಹ ತುಂಬ ಕಡಿಮೆ ಮಾಡ್ತಾರೆ. ಈ ಮಟ್ಟದಲ್ಲಿ ಡೆವಲಪ್ಮೆಂಟ್ ತುಂಬ ಆಗಬೇಕು. ಯಾಕಂದರೆ ಪೇರೆಂಟ್ಸ್ಗಳಿಗೂ ಸಹ ಇಂಪಾರ್ಟೆಂಟ್ ಇದೆ, ಈ ಮಕ್ಕಳಿಗೂ ಸಹ ತುಂಬ ಇಂಪಾರ್ಟೆಂಟ್ ಇದೆ, ಎಸ್ಪೆಷಲಿ ಸೊಸೈಟಿಗೂ ಕೂಡ ಇದೆ, ತುಂಬ ಇಂಪಾರ್ಟೆಂಟ್ ಇದೆ. ತುಂಬ ಜನರು ಮುಂದೆ ಬರಬೇಕು, ಈ ಮಕ್ಕಳ ಜೊತೆ ನಿಂತ್ಕೊಳ್ಬೇಕು, ಈ ಪೇರೆಂಟ್ಸ್ ಜೊತೆ ನಿಂತ್ಕೊಳ್ಬೇಕು. ನಾವು ಕೆಲವು ಪೇರೆಂಟ್ಗಳು ಹೇಳ್ತಾರೆ ನನಗೆ ಹೀಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು. ತುಂಬ ಸಲ ಸಮಸ್ಯೆ ಆಗುವಂಥದ್ದು ಹೇಳಿದ್ರೆ ಆ ಮಕ್ಕಳಿಂದ ಸಮಸ್ಯೆ ಆಗೋದ್ರಿಂದ ಸಹ ನಾರ್ಮಲ್ ಪೇರೆಂಟಿಂದ, ನಾರ್ಮಲ್ ಜನರಿಂದ ಈ ಪೇರೆಂಟ್ಗಳಿಗೆ ಸಮಸ್ಯೆ ಆಗ್ತಿರುವಂಥದ್ದು, ಅವರು ನೋಡುವಂಥ ದೃಷ್ಟಿಯಿಂದ ಸಮಸ್ಯೆ ಆಗ್ತಿರುವಂಥದ್ದು, ಸಮಾಜದಿಂದ ಸಮಸ್ಯೆ ಆಗ್ತಿರುವಂಥದ್ದು. ಮಕ್ಕಳನ್ನು ಅವರು ಹೇಗಾದರೂ ಹ್ಯಾಂಡಲ್ ಮಾಡ್ತಾರೆ, ಆದರೆ ಈ ಸಮಾಜ ಅವರ ಜೊತೆ ನಿಲ್ತ್ಕೊಳ್ತಾರೆ ಅಂತ ಹೇಳಿದ್ರೆ ತುಂಬಾ ಬದಲಾವಣೆಗಳ ಸಾಧ್ಯತೆ ತುಂಬಾ ಇದೆ ಮೇಡಮ್. ಒಳ್ಳೆಯದು ಸರ್. ಹಾಗೆ ಇಬ್ಬರು ಪೋಷಕರಿಗೂ ಕೂಡ ನಾನು ನಿಜವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಇಬ್ಬರೂ ಕೂಡ ಮಾದರಿ, ಅಥವಾ ನಿಮ್ಮಂತೆ ಇನ್ನಷ್ಟು ಪೋಷಕರು ನಿಮ್ಮ ಸಂಸ್ಥೆಯಲ್ಲಿ ಇರಬಹುದು, ಆದರೆ ಇಂತಹ ಮಕ್ಕಳನ್ನು ಸಾಕಿ ಸಲಹುವಂಥದ್ದು ಒಂದು ಸವಾಲೇ. ಆಗಲೇ ನಾವು ಮಾತನಾಡಿದ ಹಾಗೆ ಇಷ್ಟು ಹೊತ್ತು ಆಟಿಸಮ್ ಮಕ್ಕಳ ಸಮಸ್ಯೆಗಳು ಹಾಗೆಯೇ ಪೋಷಣೆಗಳ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ತಮಗೆ ಎಲ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್.